ಅದರೊಳಗೆ ಯಾವಾಗ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಹೋಗಲಾರದೆ ಆ ಸ್ಥಿತಿ ಹೋಗಮದಾನ ಆದ್ರೆ ಆ ಸ್ಥಿತಿಗೆ ಹೋಗಲಾರದೆ ನಡುವ ಸತ್ತ ಅರ್ಜುನ ಅವನ ಕೇಳ ಅಧ್ಯಾತ್ಮ ಸಾಧನ ಮಾಡ್ಲಿಕ್ಕತ್ತಾನ ಆದ್ರೆ ಪೂರ್ಣ ಸ್ಥಿತಿ ಮುಟ್ಟಿಲ್ಲ ಅವನಿಗೇನಪ್ಪ ಗತಿ ಪೂರ್ಣ ಗತಿ ಮುಟ್ಟಿದ್ರೆ ಅದೊಂದಾರೆ ಲೆಕ್ಕ ಕತ್ತಪ್ಪ ಇಲ್ಲಪ್ಪ ಪೂರ ಹಿಂದೋದ್ರೆ ಅದೊಂದಾರೆ ಇವ್ ಚಿಂತೆನ ಅರ್ಜುನಿಗೆ ಅರ್ಥಂತ್ರ ಅತ್ಲಾವಿಲ್ಲ ಇತ್ತಂಗಿಲ್ಲ ತ್ರಿಶಂಕು ಸ್ವರ್ಗ ಆದಂಗೆ ಆಗಿತ್ತು ನಮ್ಮ ಗತಿ ಭಗವತ್ ಹಂಗೆ ಹಂಗಾಕಪ್ಪ ಅದಕ್ಕೆ ಆ ಭಗವದ್ಗೀತೆ ಹೇಳಿದ್ದ ಅಲ್ಲಿ ನೋಡಿ ಅಸ್ಮಿತಾನುಗತ ಯೋಗಿ ಆ ಯೋಗಿ ಸಂಜ್ಞೆ ಯಾರು ಸ್ವಸ್ವರೂಪಾವಸ್ಥಿತಿಯನ್ನು ಅಲ್ಲೇ ಶರೀರ ತ್ಯಾಗ ಆ ಲಾಭ ಆಗಿಲ್ಲ ಮೊದಲ ಆಗಿದ್ರೆ ಆ ಲಾಭ ಮೊದಲ ಆಗಿಬಿಟ್ಟಿದ್ರೆ ಅವನಿಗೆ ಆ ಒಂದು ಸ್ಥಿತಿಗೆ ಪ್ರಾಪ್ತ ಆಗಿರ್ತಾನೆ ಜೀವಂತಿದ್ರೆ ಹೋದ್ರೇನು ಮುಗಿತು ಕೆಲಸ ಆ ಸ್ಥಿತಿ ಬಂದಿಲ್ಲಪ್ಪ ಅವನಿಗೇನಪ್ಪ ಆತ್ಮ ಯೋಗ ಭ್ರಷ್ಟ ಅಂತಾರ ಯೋಗ ಭ್ರಷ್ಟ ಅಂತಾರವಾಗ ಅವನ ಗತಿ ಏನಪ್ಪ ಅಂತ ಅವ ಅರ್ಜುನ್ ಇದನ್ನು ಕೇಳಿದ್ದ ಅಲ್ಲಿ ಏನು ಉತ್ತರ ಕೊಟ್ಟ ಕೃಷ್ಣ ಅದನ್ನೇ ಇಲ್ಲಿ ತೊಗೊಂಡ ಪಾರ್ಥ ನೈವೇಹನಾ ಪುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿ ತಾತ ಗಚ್ಚ ತಮ ದುರ್ಗತಿ ಆಗೋದಿಲ್ಲ ನೋಡಿ ಅದೇ ಯಾವುದು ಈ ಲೋಕದೊಳಗೆ ಪರಲೋಕ ಏನು ವಿನಾಶ ಆಗೋದಿಲ್ಲಪ್ಪ ಅದಕ್ಕೆ ಯಾರ ಕಲ್ಯಾಣ ಮಾಡುವಂಥ ದುರ್ಗತಿ ಕಲ್ಯಾಣ ಅಪೇಕ್ಷೆನೇ ಇರುವಂಥ ದುರ್ಗತಿ ಆಗ ಹಂಗಾರೆ ದುರ್ಗತಿ ಯಾರಿಗೆ ಆಗತ್ತಪ್ಪ ಅದ್ರ ಚಿಂತನೆ ಮಾಡ್ಲಾರ್ದ ಇತ್ಲಾಗಿನ ಚಿಂತನೆ ದುರ್ಗತಿ ಆಗ ಅದರದೇ ಚಿಂತನೆ ಮಾಡ್ಕೊಂಡಿಪ್ಪ ಆವಾಗ ಆ ಒಂದು ವಿದೇಹ ಕೈವಲ್ಯ ಆಗಿಲ್ಲ ಇಲ್ಲೇ ಅದಾನಂದ್ರೆ ಅನ್ಕೊಳ್ಳೋ ಜೀವನ್ಮುಕ್ತ ಅಂತಾರೆ ಆ ಜೀವನ್ಮುಕ್ತ ಅವಸ್ಥಾ ಮುಗೀತು ಅಂತಂದರೆ ಅಲ್ಲಿ ಹೋಗ್ತಾನೆ ಅದು ಇನ್ನೂ ಆ ಸ್ಥಿತಿ ಬಂದಿಲ್ಲ ಅಂತಂದರೆ ಇಲ್ಲಿ ನಾಶ ಆಗಂಗಿಲ್ಲಪ್ಪ ನೀನು ಹೆದರ್ಬೇಡ ಅದಕ್ಕೆ ಹೇಳ್ತಾನಲ್ಲೇ ಅಥವಾ ಯೋಗಿನಾಮೇವ ಕುಲೇ ಭವತಿ ಶ್ರೀಮತ ನೋಡಿ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಇದಿತ್ತು ನೋಡಪ್ಪ ಈ ಜನ್ಮ ಸಿಗೋದು ಕಷ್ಟ ಎಂಥದ್ದು ಯೋಗಿನ ಕುಲದೊಳಗೆ ಹುಡ್ತಿ ಇಲ್ಲಿ ಏನೋ ಒಂದು ಪರಿಸ್ಥಿತಿ ಬಂದು ಅಲ್ಲಿ ಬಂದಿರ್ತಿ ಹಿಂಗೆ ಸಿಗೋದು ಕಷ್ಟ ಆ ಕೇಳ್ತಿ ಏನಂದ್ರೆ ಆ ಸ್ಥಿತಿ ಬಂದರೂ ಮತ್ತು ಕೆಳಗೆ ಯಾವತ್ತನೇ ಕೆಳಗೆ ಬಿಡ್ತಾನೆ ಹೇಳಕ್ಕೆ ಬರೋದು ಮನುಷ್ಯ ಜಾರ್ಕಿದ್ದು 99ನೇ ಮನೆ ತನಕ ಬಂದರೂ ಅಲ್ಲಿ ಪಾರಾಗೋದು ಕಷ್ಟ ಅಲ್ಲಿ ಫೇಲ್ ಆದಿ ಅಂದರೆ ಗಿರಿಕೆ ಒಳಗೆ ಮತ್ತು 1ನೇ ನಂಬರ್ಗೆ ಬರೋ ಅವಾಗೇನಾವುದು ಈ ಜನ್ಮ ಕಡೆ ಆಗ್ಲಾರ್ದೆ ಇದು ಮೊದಲೇ ಜನ್ಮ ಹಂಗೆ ಆಗ್ಬಾರ್ದು ಮನುಷ್ಯ ಆ ಸ್ಥಿತಿ ಅದಕ್ಕೆ ಅವನಿಗೆಪ್ಪ ಇದು ದುರ್ಲಭ ಥರ ಇದು ಜಗತ್ತಿನಾಗ ಸಿಗೋದು ಅಂತ ಆಗ್ತಿಪ್ಪ ಬುದ್ಧಿಮಾನ್ ಯೋಗಿ ಕುಲದೊಳಗೆ ಹುಡ್ತಾನೆ ಲೋಕದೊಳಗೆ ಈ ಪ್ರಕಾರ ಜನ್ಮ ಇದು ಭಾಳ ದುರ್ಲಭಪ್ಪ ಅದಕ್ಕೆ ತತ್ರ ತಮ್ಮ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಕಂ ಯತತೆ ಚ ತಥೋ ಭೂಯ ಸಂಸಿದ್ಧಿ ಕುರುವಂತಾನೆ ಅದಕ್ಕೆ ಹೇಳ್ತಾರೆ ಅಲ್ಲೇ ಪೂರ್ವಜನ್ಮದ ಯೋಗದ ಬುದ್ಧಿ ಅದು ಏನು ಹಿಂದೆ ಇತ್ತೋ ಅದೇ ಮತ್ತು ಆ ಬುದ್ಧಿ ಈಗ ನೋಡೊಬ್ಬೊಬ್ಬರು ಎಷ್ಟು ಶಾಣ ಏನು ರೀ ಎಲ್ಲೂ ಕಲ್ತಿಲ್ಲ ಬಿಟ್ಟರು ಏನೋ ಶಾಣೆ ಹಿಂದಿಗೆ ಮಾತ್ರ ಇವತ್ತು ಓದ್ಬೇಕಂತಲ್ಲ ಇಷ್ಟು ವರ್ಷ ಓದ್ತಾನ ಪರೀಕ್ಷೆ ಹೊತ್ತಿನಾಗ ಏನು ಅಭ್ಯಾಸ ಮಾಡ್ಲಿಕ್ಕೆ ಅವ ಕಂಪಟ್ಟಿ ಮಾಡ್ಕೊಂಡು ಕೊಡೋಂಗಿಲ್ಲ ಅವಾಗ ಗಟ್ಟಿ ಮಾಡಿಬಿಟ್ಟಾನ ಅವಾಗ ಹಿಂದಿನ ಜನ್ಮ ಗಟ್ಟೆ ಅಂದ ಬಳಿಕ ಅದೇ ಬುದ್ಧಿ ಈಗ ಬಂದಿರ್ತೈತಪ್ಪ ಅದಕ್ಕೆ ಅರ್ಜುನ ಪುನಃ ಸಿದ್ಧಿ ಸಲುವಾಗಿ ಅದಕ್ಕೆ ಯತ್ನ ಎಲ್ಲಿ ಬಿಟ್ಟಿನೋ ಅಲ್ಲಿ ಮುಂದೆ ಯತ್ನ ಮಾಡ್ತಾನೆ ಅಲ್ಲಿ ಲಘುನ ಪಾರಾಗ್ತಾನ ಅದಕ್ಕೆ ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ ನೋಡಿ ಆ ಮೊದಲಿನ ಅಭ್ಯಾಸ ಅದಕ್ಕೆ ಕೂಡಿ ಹೋಗಿ ಅದೇ ಅವನು ಬಂದಿರ್ತೈತೆ ಗಟ್ಟಿಯಾಗಿರ್ತೈತೆ ಅದು ಬರೋಬ್ಬರಿ ಅಲ್ಲಿ ತನ್ನ ಹಿಂದಿನ ಜನ್ಮ ತಯಾರೈತೆ ಅದು ಏನು ನೋಡು ಏನು ರೀ ಸಣ್ಣ ಹುಡ್ತ ಮ್ಯಾಟ್ರಿಕ್ ಪರಿ ಕುಂತಿದ್ದ ಅದು ಗಣೇಶ ಚೌತಿಯಾಗ ಭಾಷಣ ಮಾಡಕತ್ತಾನ ಇತ್ತೆಲ್ಲ ತಯಾರಿ ಹಂಗೆ ಹಾಕತ್ತಪ್ಪ ಯೋಗದ ಜಿಜ್ಞಾಸೈತ ಶಬ್ದ ಮುಂದೆ ಹೋಗ್ಬಿಡ್ತಾನೆ ನಿಶ್ಶಬ್ದ ಸ್ಥಿತಿಗೆ ಬರ್ತಾನೆ ಅಂದರೆ ಅಸಂಪ್ರಜ್ಞಾತ ಸಮಾಧಿಗೆ ಹೋಗ್ತಾನೆ
ಪ್ರಶ್ನೆನಿಗೆ ಆ ಸಮಾಜಕ್ಕೆ ಬಂದಿಲ್ಲ, ಅದು ತಯಾರಿ ಅದರ ಬಳಿಕ ಕೂಡಲೇ ಸಿದ್ಧಿ ಆಗ್ತಪ್ಪ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಸಿದ್ಧಿಂ ಕಿಲ್ಬಿಷ ಅನೇಕ ಜನ್ಮ ಸಂತತೋ ಯಾತಿ ಪರಾಂ ಗತಿ. ಇದು ಒಂದು ಜನ್ಮದಿರಂಗಿಲ್ಲಪ್ಪ, ಇದು ಸಿಗ್ಬೇಕಾರೆ ಅನೇಕ ಜನ್ಮದೊಳಗೆ ಮಾಡಿದಂಥ ಪ್ರಯತ್ನ ಅದ. ಅಂದ್ರೆ ಒಂದೇ ಜನ್ಮಕ್ಕೆ ಆಗುವುದಿಲ್ಲ. ಅದಕ್ಕೆ ನಾನು ಬಹುನಾಮ ಜನ್ಮನ, ಬಹು ಅಂದರೆ ಎಷ್ಟು ನಮ್ಗೆ ಗೊತ್ತದನೋ, ಸಂಸ್ಕೃತ ಬಹುವಚನ ಅಂತ ಎರಡಕ್ಕಿಂತ ಹೆಚ್ಚು. ಕನ್ನಡದಾಗ ಏನೈತಿ ಏಕವಚನ ಬಹುವಚನ, ಸಂಸ್ಕೃತದೊಳಗೆ ಹಂಗಿಲ್ಲ, ಏಕವಚನ ದ್ವಿವಚನ ಬಹುವಚನ. ಅದು ಬಹು ಆಗ ಎರಡನೇದೊಂದು ಇರ್ತೈತಿ, ಅದನ್ನ ದಾಟಿ ಬಹು. ಅಂದರೆ ಕನ್ನಡ ಏನೈತೆ ಒಂದು ಏಕವಚನ ಆಮೇಲೆ ಬಹುವಚನ. ಸಂಸ್ಕೃತ ಹಂಗಲ್ಲ, ಏಕವಚನ ದ್ವಿವಚನ ಬಹುವಚನ. ರಾಮ ರಾಮೋ ರಾಮಾನ್ ರಾಮಾಹ ಅಂತಾರೆ. ಅಂದ್ರೆ ಅಲ್ಲಿ ರಾಮ ಏಕವಚನ, ಆಮೇಲೆ ರಾಮ ದ್ವಿವಚನ, ಆಮೇಲೆ ರಾಮಾಹ ರಾಮ ರಾಮೌ ದ್ವಿತೀಯವಚನ, ರಾಮ ರಾಮೌ ರಾಮಾಹ ಅದು ಬಹುವಚನ. ಅಂದ್ರೆ ಬಹುನಾಮ ಜನ್ಮನಾಮ ಅಂತ ಕನಿಷ್ಠ ಪಕ್ಷ ಇಡಬೇಕಲ್ಲೇ 3 ಜನ್ಮ. ಒಂದನೇ ಜನ್ಮ ಏಕ, ದ್ವಿ ಎರಡನೇದು, ಮೂರನೇ ಕನಿಷ್ಠ ಪಕ್ಷ 3 ಜನ್ಮ ತಯಾರಿ ಬೇಕು ಅಂತ ಬಹುನಾಮ ಅಂತಂದ್ರೆ. ಹಂಗೆ ಅಶುದ್ಧಿ ಲಗ ಯೋಗಿ ಪ್ರಯತ್ನ ಮಾಡ್ತಾ ನಿಧಾನವಾಗಿ ಎಲ್ಲ ಪಾಪವನ್ನು ತೊಳ್ಕೊಂಡು ಅನೇಕ ಜನ್ಮ ಸಿದ್ಧಿ ಅನಂತರವಾಗಿ ಪರಮಗತಿಯನ್ನು, ಒಂದೇ ಜನ್ಮದ ಅಲ್ಲಪ್ಪ, ಮತ್ತು ಇವೇನು ಮಾಡ್ತಾನೆ ಬಹುನಾಮ ಭಾಳ ಜನ್ಮಕ್ಕಪ್ಪ. ಈಗ ಎಲ್ಲೈತಿ, ಈಗ ಅನ್ಕಾತ ತಿನ್ನಾಕ ಸಿಕ್ಕೈತಿ, ಹೊಡಿ ಅಂತಾವ. ಹಂಗಲ್ಲೇ ಆಗಿದೆ. ಇದು ವಿಶೇಷ ಮಾತಾಡ್ತಾರೆ, ಅದ್ರ ಮೇಲೆ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ ಕೆಲವು ಭವಿಷ್ಯಕಾಲ ಈ ಸೂತ್ರ ಭ್ರಾಂತಿಜನಕ ಅರ್ಥ ಮಾಡ್ತಾರಪ್ಪ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಇದರ ಮೂಲ ಕಾರಣ ಏನಂದ್ರೆ ವಾಚಸ್ಪತಿ ಮಿಶ್ರನ ಭವಪ್ರತ್ಯಯ ಸಂಬಂಧದೊಳಗೆ ಅಯುಕ್ತ ವಿಧೇಯ ಅಥವಾ ಪ್ರಕೃತಿ ಲಯ ಮಧ್ಯೆ ಸಂಕೀರ್ಣ ವಿಚಾರ ಮಾಡ. ಅದು ಅವ ಕೇವಲ ಅನುಕರಣವೇ ಮಾಡ್ಯ, ಕಿಂತು ಅದರ ಕಡೆ ಇನ್ನೊಂದು ಅಧಿಕ ವಿಕೃತ ರೂಪದಿಂದ ತೋರಿಸುವಂಥ ಯತ್ನ ಅಲ್ಲಿ ಮಾಡ್ಯಾರಪ್ಪ. ವಿಜ್ಞಾನ ಭಿಕ್ಷು ಎಲ್ಲ ಮಾತನ್ನ ಸಮಾಧಾನ ಅಲ್ಲೇ ಮಾಡ್ಯಾನಪ್ಪ, ಅಲ್ಲಿ ಮಾಡಿಬಿಟ್ಟ. ಕಿಂತು ವಿದೇಹ ಮತ್ತು ಪ್ರಕೃತಿ ಲಯ ಇದರ ಸ್ವರೂಪ ಅವ ತಥಾ ಸಾಂಖ್ಯ ಭಾಷೆಗಳು ಅಲ್ಲಿ ತೋರ್ಸ್ಯಾನ. ಅವ ಸ್ವಯಂ ಆಪತ್ತಿಜನ ಅದಕ್ಕೆ ತನ್ನ ವ್ಯಾಖ್ಯಾ ಮಾಡ್ಕೊಳ್ಳೋ ಸಲುವಾಗಿ ವ್ಯಾಸ ಭಾಷಾನುವಾದ ತಥಾ ಅನ್ಯ ಎಲ್ಲ ಸಂದೇಹಗಳು ಮತ್ತು ಭ್ರಾಂತಿ ನಿವಾರಣಾರ್ಥ ವಾಚಸ್ಪತಿ ಮಿಶ್ರ ತತ್ವವೈಶಾರದಿ ಮತ್ತು ವಿಜ್ಞಾನ ಭಿಕ್ಷುವಿನ ಯೋಗ ವಾರ್ತಿಕ ಇದ್ರ ಭಾಷಾನುವಾದ ಮಾಡೋಣ ಅವಶ್ಯವಾಗಿ ಇತ್ತು ಮಾಡಿದ್ವಿ. ಹಂಗೆ ಅದಕ್ಕೆ ಆ ವಾರ್ತಿಕ ಭಾಷಾನುವಾದ ವಿದೇಹ ದೇವರ ಅಸಂಪ್ರಜ್ಞಾತ ಸಮಾಧಿ ಹೆಸರು ಭವಪ್ರತ್ಯಯ ಅಂತಂದ್ರೆ. ಅದು ವಿದೇಹ ತನ್ನ ಸಂಸ್ಕಾರ ಮಾತ್ರ ಉಪಯೋಗಗಳಂಥ ಚಿತ್ತಕ್ಕೆ ಕೈವಲ್ಯ ಪರಸಮ ಅನುಭವ, ಕೈವಲ್ಯದಂತೆ. ಯಾವುದರಿಂದ ಅಲ್ಲೇ ಸಂಸ್ಕಾರ, ಹೊಳೆಯ ಸಂಸ್ಕಾರ ಭಾಳ ಕೆಡಕಿದೆ. ಕೆಡಕ್ಕೆ ಸಂಸ್ಕಾರ ಇದ್ರೆ ಅದನ್ನು ಶುರು ಮಾಡೋದು ಭಾಳ ಕಷ್ಟ. ಅದಕ್ಕೇನಂದ್ರಲ್ಲೇ ಸ್ವಭಾವ ಅದು ಪ್ರಯತ್ನ ಭಾಳ ಮಾಡೋದು, ಅದು ಬದಲಿ ಮಾಡ್ಕೋಸ. ಅಷ್ಟು ಪ್ರಯತ್ನ ಇಲ್ಲದೇ ಇದ್ದರೆ ಆಗೋದೇ ಇಲ್ಲ. ಅದೆಲ್ಲ ವಂಶ ಪಾರಂಪರಿಕ ಎಲ್ಲ ಬಂದಿರ್ತದೆ. ಅದಾತ ವಂಶದೋಷೇನ ಭಾಳ ಚಂದ ಹೇಳಿಬಿಟ್ಟಾರೆಲ್ಲ, ಚಿವುಟಿರ್ತಾವ. ಯಾಕೆ ಅದಾತ ವಂಶದೋಷೇನ, ಆ ವಂಶನ ಹಂಗೆ ಯಾರು ಕೊಟ್ಟರು ಹೇಳ್ತಿರ್ತಾವ. ಹುಟ್ಟಬೇಕ್ರಿ ನಮ್ಮ ಅಪ್ಪನಾಗ ಇವನ, ನಮ್ಮ ಅಪ್ಪನ ಹೊಟ್ಟೆ ಅವನು ಜಿಬಿಟ ಇವನು ಅದಲ್ಲ. ಒಂದು ಅಡಿಕೆ ಯಾರಿಗೆ ಕೊಟ್ಟವಲ್ಲ, ಅಡಿಕೆ ಹೋಳಿ ಯಾರಿಗೆ ಕೊಟ್ಟವಲ್ಲ, ಅಡಿಕೆ ಹೋಳು ಹೊತ್ತು ಯಾರಿಗೆ ಕೊಡ್ಬೇಕಾದ್ರೆ ನಾವು ಹೊಲ ಕಡೆ ಹೋಗಿ ಅರ್ಧ ಎಲಿ ಒಂದಿಟ್ಟು ಅಡಿಕೆ ಚಿನ್ನ ಬರೋಣ ಹೋಗಿ ಮತ್ತು ಇಲ್ಲೇ ತೆಗೆದು ಮತ್ತೆ ಕೊಡ್ಬೇಕಾಗದ. ಅವ ಹಿಂಗೆ ಅವ್ರ ಮಗ ಒಂದು ಅಡಿಕೆ ಕಟ್ಟುದಂತೆ, ಅದ್ರ ಮೇಲೆ ನೀರು ಹಾಕುವಂತ ಬಾಯಿ ತಳ ಮಾಡೋದು, ಅಡಿಕೆ ಹಾಕಿ ಅದಾತ ಯಾಕಪ್ಪ ಅದಾತ ವಂಶದೋಪಿ ಹಂಗೆ ಅದು ಆ ಕೈವಲ್ಯ ಸಮಾನ ಅನುಭವ. ತಮ್ಮ ಸಂಸ್ಕಾರದ ಸಮಾನ ಫಲ ಭೋಗಿಸೋ ಹಿಂತಿರುಗಿ ಬರ್ತಾರೆ. ಅವ್ರೇನವರು ಅಲ್ಲಿ ಭೋಗಿಸ್ತಾರ, ಪುಣ್ಯ ಮುಗಿದ ಮತ್ತಿರಿಬೋದು. ಅರ್ಥಾತ್
ಆನಂದಗಾಂತ ಭೂಮಿ ಆಸಕ್ತಿ ಆಗುವಂಥ ಶರೀರ ತ್ಯಾಗ ಪಶ್ಚಾತ್ ಒಂದು ಭಾಳ ಹೊತ್ತಿನ ತನಕ ವಿದೇಹ ಅವಸ್ಥೆ ಕೈವಲ್ಯ ಪದ ಸಮಾನ ಅದರದಲ್ಲ ಅದು ಸಮಾನವಂತ ಅನುಭವ ಮಾಡ್ತಾ ತಮ್ಮ ಹಿಂದಿನ ಯೋಗ ಭೂಮಿಗೆ ಬುದ್ಧಿ ಸಲುವಾಗಿ ಈ ಲೋಕದಲ್ಲಿ ಬೇರೆ ಯೋಗಿಗಳು ಮತ್ತು ಜನ್ಮ ತಗೋತಾರೆ. ಅದಕ್ಕೆ ಜನ್ಮದಿಂದಲೇ ಅಸಂಪ್ರಾಯ ಸಮಾಧಿ ಯೋಗ್ಯತಾ ಅನೇಕ ಜನ್ಮ ಪ್ರಯತ್ನ ಅದ. ಅದಕ್ಕೆ ಅವನ ಸಮಾಧಿ ಭವಪ್ರತ್ಯಯ ಅನಿಸ್ಕೋತೈತಿ. ಈ ಪ್ರಕಾರ ಪ್ರಕೃತಿ ಲಯವು ಸಹಿತ ಸಾಧಿಕಾರ ಚಿತ್ತಿನ ಅಸ್ಮಿತಾ ಆ ಪ್ರಕೃತಿ ಲೀನ ಆದಾಗ ಕೈವಲ್ಯ ಪದದ ಸಮಾನ ಅನುಭವ ಅಲೆ ಮಾಡ್ತಾರೆ. ಎಲ್ಲಿ ತನಕ ಚಿತ್ತದ ಅಧಿಕಾರವತ್ತು ಪುನಃ ಈ ಲೋಕದ ಬರೋದಿಲ್ಲವೋ ಅರ್ಥಾತ್ ಇದೇ ಪ್ರಕಾರವಾಗಿ ಅಸ್ಮಿತಾನುಗತ ಭೂಮಿಗಳ ಆಸಕ್ತಿ ಯೋಗಿ ಶರೀರ ಬಿಟ್ಟ ಮೇಲೆ ಒಂದು ಭಾಳ ಹೊತ್ತಿನ ತನಕ ಅಸ್ಮಿತಾ ಪ್ರಕೃತಿ ಲಯ ಅವಸ್ಥೆ ಕೈವಲ್ಯಪ್ಪಾದಂಥ ಸ್ಥಿತಿ ಅದಲ್ಲ ಅಂಥ ಥರ ಸ್ಥಿತಿ ಅನ್ನ ಪುನಃ ಈ ಲೋಕದೊಳಗೆ ದೊಡ್ಡ ಯೋಗಿಗಳ ಕುಲದೊಳಗೆ ತನ್ನ ಹಿಂದಿನ ಭೂಮಿಕಾ ಯೋಗದ ಬುದ್ಧಿಯನ್ನು ಹಿಡ್ಕೊಂಡು ಅಲ್ಲಿ ಜನ್ಮ ಇದನ್ನು ಕೂಡ ಅಸಂಪ್ರಜ್ಞಾ ಸಮಾಧಿ ಜನ್ಮದಿಂದನೇ ಆ ಯೋಗ್ಯತೆ ಬಂದಿರ್ತೈತೆ. ಅದಕ್ಕೆ ಅವನಿಗೆ ಸಮಾಜ ಭಾವಪ್ರತ್ಯಯ ಅನಿಸ್ಕೊತೈತಿ. ಆಮೇಲೆ ವಾಚಸ್ಪತಿ ಮಿತ್ರ ತತ್ವ ವಿಚಾರ ಅದರೊಳಗೆ ಬರೀತಾರೆ. ನಿರೋಧ ಸಮಾಧಿ ಅವಾಂತರ ಭೇದವನ್ನು ಯಾವನು ಹಾನ ಅಂತ ತ್ಯಾಗ ಅದು ಉಪಾದಾನ ಅದು ಗ್ರಹಣ ಹಂಗ ಅದಕ್ಕೆ ತೋರಿಸೋಲ್ಲ. ಇದು ನಿರೋಧ ಸಮಾಧಿ ಎರಡು ಪ್ರಕಾರದಪ್ಪ. ಉಪಾಯ ಪ್ರತ್ಯಯ ಭವ ಪ್ರತ್ಯಯ ಇದು ಅರ್ಥ. ಉಪಾಯದ ಅರ್ಥ ಮುಂದೆ ಹೇಳುವಂಥ ಶ್ರದ್ಧಾ ಆದಿ ಬೇಕು. ಆ ಶ್ರದ್ಧಾ ಆದಿ ಪ್ರಥಮ ಅರ್ಥಾತ್ ಕಾರಣ ಯಾವ ನಿರೋಧ ಸಮಾಧಿ ಆ ನಿರೋಧ ಸಮಾಧಿಗೆ ಉಪಾಯ ಪ್ರತ್ಯಯ ಅಂತ ನಿರೋಧ ಸಮಾಧಿ ಹಿಂಗೆ ಆಗ್ತಾ ಆಗ್ತಾ ಅರ್ಥಾತ್ ಅದು ಉತ್ಪನ್ನ ಆಗ್ತೈತಿ. ಅಲ್ಲಿ ಹುಟ್ಟಿದಂಥ ಜಂತು ಇದರೊಳಗೆ ಈ ಅರ್ಥ ಭವದ ಅರ್ಥ ಅವಿದ್ಯಾ ಹುಟ್ಟು ಬರ್ತದೆ. ಅದಕ್ಕೆ ಅವಿದ್ಯಾ ಕಾರಣ ಹುಟ್ಟು ಬರ್ತದೆ. ಭೂತ ಇಂದ್ರಿಯ ರೂಪಿ ವಿಕಾರ ಅಥವಾ ಅವ್ಯಕ್ತ ಮಹತ್ ಅಹಂಕಾರ ಪಂಚತನ ಮಾತ್ರ ಪ್ರಕೃತಿಯೊಳಗೆ ಅನಾತ್ಮ ಅವೆಲ್ಲ. ಆಮೇಲೆ ಆತ್ಮಖ್ಯಾತಿ ಅನಾತ್ಮದೊಳಗೆ ಆತ್ಮ ಅಂತ ತಿಳ್ಕೊಳ್ಳೋದೆ ಅವಿದ್ಯೆ. ಅದೇನು ಅವಿದ್ಯೆ? ದುಃಖದೊಳಗೆ ಸುಖ ಅಂತ ತಿಳ್ಕೊ, ಅನಿತ್ಯೊಳಗೆ ನಿತ್ಯ ಅಂತ ತಿಳ್ಕೊ, ಇದಕ್ಕೆ ಅವಿದ್ಯೆ ಅಂತ. ಆತ್ಮಖ್ಯಾತಿ ಅದಕ್ಕೆ ತೈಷ್ಟಿಕೋ ಯಾವ ವೈರಾಗ್ಯ ಸಂಪನ್ನದ ಭವ ಪ್ರತ್ಯಯ ಅರ್ಥಾತ್ ಕಾರಣ ಯಾವ ನಿರೋಧ ಸಮಾಧಿ ಅದರೊಳಗೆ ಭವ ಪ್ರತ್ಯಯ ಅಂತಾರಪ್ಪ. ಆ ಎರಡೂದ್ರೊಳಗೆ ಉಪಾಯ ಸಮಾಧಿ ಯೋಗಿಗಳಿಗೆ ಆಕತಿ ಅದರ ವರ್ಣನ ಮುಂದಲ್ಮ. ಈ ಪ್ರಕಾರ ಈ ವಿಶೇಷ ವಿಧಾನದಿಂದ ಇದನ್ನೇನು ತೋರಿಸ್ಯಾರಪ್ಪ ಅಂದರೆ ಶೇಷ ಮುಮುಕ್ಷ ಜೊತೆ ಸಂಬಂಧ ಉಳಿದೇನು ಸಂಬಂಧ ಬರೋದು. ಅವ ಯಾರ ಭವ ಪ್ರತ್ಯಯ ಅಸಮಾಧಿ ಎಲ್ಲಿಪ್ಪ ಒಂದು ಈ ಥರ ಮಾಡಿದಾಗ ಸಮಾಧಿ ಈ ಸಂಬಂಧದೊಳಗೆ ಸೂತ್ರ ದ್ವಾರ ಅಲ್ಲಿ ಹೇಳ ಭವ ಪ್ರತ್ಯಯೋ ವಿದೇಹ ಪ್ರಕೃತಿ ಲಯಾನ ಅದೇ ಅರ್ಥೇನು ವಿದೇಹದ ಪ್ರಕೃತಿಗಳ ಅದ್ರ ವ್ಯಾಖ್ಯೆ ಮಾಡ್ತಾರೆ. ವಿದೇಹಾನ ದೇವಾನ ಭವ ಪ್ರತ್ಯಯ ಭೂತ ಮತ್ತು ಇಂದ್ರಿಯ ಇದ್ರೊಳಗೆ ಯಾರಿಗೆ ಏನು ಆತ್ಮ ತಿಳ್ಕೊತಾರೆ ಇಂದ್ರಿಯಗಳ ಆತ್ಮ ಹುಟ್ಟಿದ್ದಾನೆ ಆತ್ಮ. ಅದರ ಉಪಾಸನಾ ದ್ವಾರ ಅವ್ರ ವಾಸನೆ ಯಾರು ಅಂತಃಕರಣ ವಾಸಿದ ಅಂತಃಕರಣ ಆ ವಾಸನೆ ಕೊಡ್ಬಿಡಿದ್ರು ಏನೇನಾಗಬೇಕು ಏನು ಅದು ಬೇಕಿದೆ ಬೇಕು ಅದೇ ವಾಸನೆ. ಅವರು ದೇಹಪಾತ ಶಬ್ದ ಇಂದ್ರಿಯ ಭೂತಗಳು ಅಲ್ಲಿ ಲೀನ ಅದರ ಲೀನ ಅಂದರೆ ಏನು ಚಿಂತನ ಮಾಡ್ಕೊತ ಹೋಗ್ತೀವೋ ಅದ ಅದು ಚಲೋ ಚಿಂತನ ಶುಭ ಸಂಕಲ್ಪ ಮಸ್ತು. ಅವನ ಮನದೊಳಗೆ ಕೇವಲ ಸಂಸ್ಕಾರ ಅವು ಉಳ್ತಿರ್ತಾವೆ ಅದು ಆಯ್ತು ಅವು ಉಳ್ತಿರ್ತಾವೆ. ಅದು 6 ಕೋಶಗಳಂಥ ಶರೀರ ರಹಿತ ಆಗಿ ಮುಂದೋಗಿ ಇದಕ್ಕೆ ವಿದೇಹ ಅಂತ ಎಲೆ ಕೋಶರಹಿತ ನೋಡಿ. ಆದರೆ ಅವ ತನ್ನ ಸಂಸ್ಕಾರ ಮಾತಿನ ಅಲ್ಲೇ ಉಪಯೋಗಗಳಂಥ ಚಿತ್ತದ್ವಾರ ಕೈವಲ್ಯಪ ಸದೃಶವಂತ ಅವಸ್ಥೆ ಅನುಭವ ಮಾಡ್ತಾ ಅರ್ಥಾತ್ ಪ್ರಾಪ್ತ ಮಾಡಿದ ಮುಂದೆ ವಿಧೇಯ ಕೈವಲ್ಯ ಪಡಿತಾನಪ್ಪ. ಕೈವಲ್ಯ ಜೊತೆ ಅವನ ಸಾದೃಶ ಸಮಾನ ವೃತ್ತಿಶೂನ್ಯ ಆಗ್ತಾನೆ. ಅವನ ಚಿತ್ತೊಳಗೆ ಅಧಿಕಾರ ಸಹಿತ ಸಂಸ್ಕಾರ ಶೇಷಿಕೊಳ್ಕೋತೈತಿ. ಅದಕ್ಕೆ ಕೈವಲ್ಯದಿಂದ ಅಲ್ಲಿಂದ ವೈರಾಗ್ಯತಾನ ಅದು ಮೂಲ ಪಾಠ. ಸಂಸ್ಕಾರ ಮಾತ್ರೋಪಭೋಗೇನ ಅಂದರೆ ಇದರ ಅರ್ಥ ಸಂಕಲ್ಪ ಮಾತ್ರ ಅನುಭೋಗ ಸಂಕಲ್ಪ ಅಷ್ಟೇ ಭೋಗನೆ ನೋಡೋಣ ಹಾಗೆ ಅದರೊಳಗೆ ಒಂದು ಚಿತ್ತವೃತ್ತಿ ಇರೋದಿಲ್ಲ.
ಹಿಂಗೆ ಚಿತ್ತದ್ವಾರ ಅವಧಿಯನ್ನು ಪ್ರಾಪ್ತ ಆದಾಗ ಜಾತಿ ಉಳ್ಳಂಥ ಸಂಸ್ಕಾರ ವಿಪಾಕ ಅತಿಕ್ರಮ ಅದನ್ನು ದಾಟಿ ಹೋಗ್ತಾನೆ. ಪುನಃ ಸಂಸ್ಕಾರ ಪ್ರವೇಶ ಅಲ್ಲಿ ಹೋಗ್ತಾನೆ, ಮತ್ತೆ ಬರ್ತಾನೆ. ವಾಯುಪುರಾಣದಾಗ ಹಿಂಗೆ ಹೇಳ್ಯಾರಪ್ಪ. ಅದಕ್ಕೆ ಹೇಳ್ತಾನೆ 10 ಮನ್ವಂತರ ತನಕ ನೋಡಿ, 1ನೇ ಮನ್ವಂತರಲ್ಲ 10 ಮನ್ವಂತರ ತನಕ ಅವಸ್ಥೆಯೊಳಗೆ ಇಂದ್ರಿಯ ಚಿಂತಕ ಅಲ್ಲಿರ್ತಾನೆ. ಇಂದ್ರಿಯದ ಚಿಂತ ನನ್ನ ಕೈ ನನ್ನ ಕಾಲು ಇಂದ್ರಿಯ ಚಿಂತಕ ಅಲ್ಲಿ ತನಕ. ಮತ್ತು ಭೂತ ಚಿಂತಕ ಪೂರ 100 ಮನ್ವಂತರ ತನಕ ಇರ್ತಾನೆ. ನೋಡ್ಕತಿ ಅಂದರೆ ಇಂದ್ರಿಯಗಳೇ ನಾನು ಅನ್ನಕೋಬೇಡ, ನನ್ನ ಮನಸ್ಸು ಎಲ್ಲ ನಿನ್ನ ಮನಸ್ಸು. ಅದಕ್ಕೆ ಹೇಳ್ತಾರೆ ತಥಾ ಪ್ರಕೃತಿಯ ಯಾವ ಅವ್ಯಕ್ತ ಮಹತ್ ಅಹಂಕಾರ ಪಂಚತನ್ಮಾತ್ರ ಯಾರಿಗೂ ಅದಕ್ಕೆಲ್ಲ ಆತ್ಮ ಅಂತ ತಿಳ್ಕೊಂಡು ಅವನು ಅದರ ಉಪಾಸನಾ ದ್ವಾರ ಅದರ ವಾಸನೆ ಕೂಡ ಅಂತಃಕೋಣ ದೇಹಪಾದ ಪಶ್ಚಾತ್ ಅವ್ಯಕ್ತ ಆದಿಗಳಿಂದ ಅದರಿಂದ ಲೀನ ಆಗ್ತದೆ. ಇವೆಲ್ಲ ಮುಗಿತ ಅವ್ಯಕ್ತವಾಗಿ ಲೀನ ಆಗ್ತದೆ. ನೋಡಿ ಸಾಧಿಕಾರ ಚಿತ್ತದ ಅಧಿಕಾರಯುಕ್ತ ಅಂತ. ಆಚರಿತಾರ್ಥ ಚಿತ್ ಒಂದು ಸಾಧಿಕಾರ ಚಿತ್ತದ ಅರ್ಥ ಅಜರಿತಾರ್ಥ ಚಿತ್ ನೋಡಿ ಅದೇ ಥರ. ಅಂದರೆ ಯಾವ ಪ್ರಕಾರ ಚಿತ್ತು ಚರಿತಾರ್ಥ ಅದು ವಿವೇಕ ಖ್ಯಾತಿ ಅಲ್ಲಿ ಇರ್ತದೆ, ಅದು ಹುಟ್ಟಿಸ್ತೈತಿ. ಹುಟ್ಟೋದಿಲ್ಲ ಅಂತ ಸತ್ವ ಪುರುಷನೊಳಗೆ ಭೇದ ಖ್ಯಾತಿ ಯಾರು ಹಿಂಗೆ ಚಿತ್ತದ ಏನೇನು ಅಚರಿತಾರ್ಥ ಅರ್ಥಾತ್ ಯಾರು ಇಲ್ಲಿ ತನಕ ಪ್ರಯೋಜನ ಪೂರ ಆಗಿಲ್ಲವೋ ಸಾಧಿಕಾರ್ಥ ಅದು ಇನ್ನೂ ಅಧಿಕತ ಇರ್ತೈತೋ ಪ್ರಕೃತಿ ಸಾಮ್ಯ ಪ್ರಾಪ್ತ ಮಾಡಿನೂ ಚಿತ್ ಅವಧಿ ಪ್ರಾಪ್ತ ಆದಾಗೂ ಪ್ರಾದುರ್ಭಾವ ಮತ್ತು ಹುಟ್ಟತೈತಿ. ಅದ್ರ ಆದಮೇಲೆ ವಿವೇಕವನ್ನು ಪ್ರಾಪ್ತ ಮಾಡ್ಕೋ ಅಂಥ ಅವಸ್ಥೆ ಆದ ನಂತರ ವಿವೇಕ ಹೆಂಗಪ್ಪ ವರ್ಷದ ಸಮಾಪ್ತ ನಂತರ ಮೃದ್ಭಾವನ ಪ್ರಾಪ್ತ ಮಾಡಿಕೊಂಡು ಅದೇ ಮಂಡೂಕದೆಯ ಪುನಃ ಅಲ್ಲಿ ಕೊಡ್ತಾನೆ. ಕಪ್ಪಿ ಹಂಗಾಗಿ ಕೊಡ್ತಾನೆ. ಅದನ್ನು ಹಿಡ್ಕೊಂಡು ಅಲ್ಲಿಂದ ಮಂಡೂಕದೆ ಸತ್ತ ಅನುಭವ ಮಾಡ್ತಾ ವಾಯುಪೂರ್ಣ ಹಿಂಗೆ ಏನೇನು ಚಿಂತೆ ಮಾಡ್ದಂಗೆ ರೊಕ್ಕ 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 ಏನಕ್ಕಿ ರೊಕ್ಕ ರೊಕ್ಕ ಅಂತ ಅದು ಹುಗಿರ ಕಪ್ಪೆ ಹತ್ತಿ ಏನಂತಂದ್ರೆ ಮತ್ತೆ ನೋಡೋದು ಅದನ್ನೇ ಮಾಡೋ ಹಂಗೆ ಸಹಸ್ರ ಮನ್ವಂತರ ತನಕ ಅಭಿಮಾನಿ ಅಹಂಕಾರ ಚಿಂತಕ 10,000 ತನಕ ಮನ್ವಂತರ ಅಲ್ಲೇ ಬೌದ್ಧ ಚಿತ್ ನೋಡಿ ಇರ್ತಾನೆ. ದುಃಖ ಇಲ್ಲದೆ ಅನುಭವ ಮಾಡಿದಂಥ ಅವ್ಯಕ್ತ ಚಿಂತಕ 1,00,000 ಮನ್ವಂತರ ತನಕ ಇರ್ತಾನೆ. ನಿರ್ಗುಣ ಪುರುಷನ ಪ್ರಾಪ್ತ ಮಾಡಿಕೊಂಡು ಕಾಲದಲ್ಲೇ ಇಷ್ಟ ಅಂತ ಕೊಟ್ಟಿಲ್ಲ ಎಲ್ಲಿ ತನಕ ಇರ್ತಾನೋ ಇರ್ತಾನೆ. ಅರ್ಥಾತ್ ಭವ ಪ್ರತ್ಯಯ ಪುನರ್ಭವ ಅರ್ಥಾತ್ ಪೂರ್ವಜನ್ಮ ಪ್ರಾಪ್ತಿ ಹೇತು ಮತ್ತು ಮುಂದೆ ಈ ಜನ್ಮಗಳು ಮತ್ತು ಮುಂದೆ ಹೋಗ್ತಾನೆ. ಅದಕ್ಕೆ ಹೇಳ್ತಾ ಒಟ್ಟಿಂದೆ ವಾಚಸ್ಮಿತ್ರು ಉಪಾಸನಾ ಶಬ್ದ ಚಿಂತನ ಅಂತಾರೆ. ಭವನ ವಿಶೇಷವಾಗಿ ಅದು ಸಮಾಪತ್ತಿ ಅಂತಾರೆ. ಅರ್ಥಾತ್ ಸಮಾಧಿ ಅರ್ಥದೊಳಗೆ ಅದೇ ಪ್ರಯೋಗ ಮಾಡ್ಯಾರಪ್ಪ. ಅದನ್ನು ಅಂತ ಹೇಳ್ತಾರೆ. ಈ ರೀತಿ 5 ಸ್ಥೂಲಭೂತ ತಥಾ ಅದು ಅಂತ ಸ್ಥೂಲ ಶರೀರ ಮತ್ತು ಇಂದ್ರಿಯ ಭಾವನೆಯಿಂದ ಯುಕ್ತ ವಿತರ್ಕಾನುಗತ ಸಂಪ್ರಜ್ಞಾ ಸಮಾಧಿ ಅನಿಸುವುದು. ಏನಿದ್ರೆ ಎಲ್ಲ ಸಂಸ್ಕಾರ ಇದು ನಾನು ದೇಹ ಇವೆಲ್ಲ 5 ತನ್ಮಾತ್ರ ಸೂಕ್ಷ್ಮಭೂತ ಅದರ ಅಂತರ್ಗತ ಎಲ್ಲ ಸೂಕ್ಷ್ಮ ವಿಷಯದ ಭಾವನೆ ಯುಕ್ತ ಅಂತ ಅದು ವಿಚಾರಾನುಗತ ಸಂಪ್ರಜ್ಞಾ ಸಮಾಧಿ ಯಾವುದು ಸೂಕ್ಷ್ಮ ಇಂಥ 2ಕ್ಕಿಂತ ಮೇಲೆಪ್ಪ ಸ್ಥೂಲನೂ ಇಲ್ಲ. ಅದ್ಮೇಲೆ ಅಹಮತಿ ಅಂದರೆ ವೃತ್ತಿ ನಾನು ಇದ್ದೇನೆ ಇರುತ್ತೇನೆ ನಾನು ಬರ್ತದಲ್ಲ ಅದು ಅಹಂಕಾರ ಭಾವನೆ ಯುಕ್ತದ ಆನಂದಾನುಗತ ಸಂಪ್ರಜ್ಞಾ ಸಮಾಧಿ. ಅಹಮಿತಿ ಅಹಂಕಾರ ಅದಕ್ಕಿಂತ ಮೇಲೆ ಅಸ್ಮಿತಾ ಇದೆ ಏನಾಗಬೇಕಂದ್ರೆ ಅಸ್ಮಿ ಹೋಗಿ ಅಸ್ತಿ ಆಗುತ್ತೆ. ನಾನು ಬ್ರಹ್ಮನಿದ್ದೇನೆ ನಾನು ಅಂತಲ್ಲ ಏನಂತಲ್ಲ ನಾನು ಬಂತಲ್ಲ ಅದು ಹೋಗಿ ಇದೇ ಆಗ ಅಸ್ತಿ ಹೂ ಹೋಗಿ ಹೈ ಆಗ ಅದೇ ಹೂ ಅಂದ್ರೇನಪ್ಪ ಮೈ ಹೂ ಹಿಂದಿ ಶಬ್ದ ಇದೇನಾಗ್ತದೆ ಹೈ ಅಂದ್ರೆ ಇದೆ ಏನಿದೆ ಬ್ರಹ್ಮ ಇದ್ದೇನೆ ಅವಾಗಿ ಇದೆ ಏನಿದೆ ಬ್ರಹ್ಮ ಅಂದ್ ನಾನು ಹೋತಲ್ಲಿ ಎಲ್ಲ ಕಡೆ ಇದ್ದಂಥ ಬ್ರಹ್ಮ ಇದೆ ಅಲ್ಲಿ ತನಕ ಬರ್ತದೆ. ಅದು ಏನು ಹೋಗ್ಬೇಕಲ್ಲೇ
ನಾನು ಇದು ಹೋಗ್ಬೇಕು, ಅದು ಹೋದಾಗ ಅದು ಬ್ರಹ್ಮ ಆಗಿರ್ತಾರೆ. ಹಂಗೆ ಅಸ್ಮಿತಾ ಭಾವನೆಯಿಂದ ಯುಕ್ತವಂತ ಅಸ್ಮಿತಾನುಗತ ಸಂಪ್ರದಾಯ ಸಮಾಧಿ. ಅದಕ್ಕೆ ಆನಂದಾನುಗತ ಭೂಮಿ ಆಸಕ್ತಿ ಉಳ್ಳಂಥ ಯೋಗಿನೇ ದೇವಪಾದ ವಿದೇಹ ದೇವ, ಅಲ್ಲೇ ದೇವಪದ ಅಂತ. ಅಲ್ಲೇ ಯಾವುದೂ ಕೂಡ ಭೂಮಿ ಆಸಕ್ತಿ ಉಳ್ಳಂಥ ಆನಂದ ಭೂಮಿಯೊಳಗೆ ಅದರಾಗೂ ಆಸಕ್ತಿ ಇವೆ, ಅಲ್ಲಿ ಹೋಗ್ತಾರೆ ದೇವಪದ. ಇಲ್ಲ ಸ್ಥೂಲಭೂತ ಇಂದ್ರಿಯ ಭಾವಯುಕ್ತ ಅಂತ ವಿತರ್ಕಾನು ಸಮಾಧಿಗೆ ಹೋಗ್ತಾನ. ಅಸ್ಮಿತಾ ಅನ್ನೋದು ಭೂಮಿಗೆ ಆಸಕ್ತಿ ಉಳ್ಳಂಥವ ಯೋಗಿ ಅಸ್ಮಿತಾ ಪ್ರಕೃತಿಯಲ್ಲೇ ದೇವಲೋಕಕ್ಕೆ ಹೋಗ್ತಾನೆ. ಅಲ್ಲೇ ತನ್ಮಾತ್ರ ಅಹಂಕಾರಿ ಭಾವನೆ ಕೂಡಿದವ ವಿಚಾರಾನುಗತ ಆನಂದ ಭೂಮಿಯಂಥ ಯೋಗಿ. ಹೆಂಗೆ ನಾವು 18ನೇ ಸೂತ್ರ ವ್ಯಾಖ್ಯೆ ಮಾಡೋದು ಅದ್ರ ವಿಶೇಷ ಒತ್ತೇವೆ. ಅಲ್ಲೇ ಏನೂ ಇಲ್ಲದೇ ಇದ್ದರೆ ಆ ಮೂಲ ಸ್ವರೂಪ ಅಂದರೆ ಆಸೆ ಕಿಂಚಿತ್ತು ಇರಬಾರ್ದು, ಆಸಕ್ತಿ ಎದುರಾಗೂ ಇಲ್ಲದ ಪರಿಸ್ಥಿತಿ. ಅಲ್ಲೇ ಭೋಜ ಮಹಾರಾಜ್ ತನ್ನ 17ನೇ ಸೂತ್ರದೊಳಗೆ ಮೃತ್ಯುಂಜಯ ಯದಾತು ಅದು ಯಾವಾಗ ರಜತಮ ಕಿಂಚಿತ್ ಲೇಶಯುಕ್ತ ಆತೋ ಏನು ರಜತಮ ಎಷ್ಟು ಸೂಕ್ಷ್ಮ ಅಂದರೆ ರಜತಮ ಸೂಕ್ಷ್ಮ ಇರಬಾರ್ದು. ಎಲ್ಲೇ ಸೂಕ್ಷ್ಮ ಆತೋ ಅಂತಃಕರಣ ಸತ್ವದ ಭಾವನ ಮಾಡ್ತೈತೆ. ಆವಾಗ ಚಿತ್ ಶಕ್ತಿಯ ಗುಣರೂಪ ಇರುವ ಸತ್ವ ಚಿತ್ ಧ್ಯೇಯದ ಪ್ರಬಲತೆಯ ಕಾರಣ ಸತ್ವ ಚಿತ್ ಅಲ್ಲೇ ಸುಖ ಪ್ರಕಾಶಮಯ ಆಗಿದೆ. ಸತ್ವ ಇರ್ತಲ್ಲ ಸುಖ ಪ್ರಕಾಶ ಆ ಕಾರಣ ಸತ್ವಚು ಆನಂದ ಸತ್ವಚಿತ್ ಇತ್ತಂದರೆ ಆನಂದ. ಅದೇ ಸಮಾಜದಲ್ಲಿ ಆಸಕ್ತಿ ಆಗಿಬಿಡ್ತೈತಿ. ಅದು ಪ್ರಧಾನ ಪುರುಷ ಭೇದದಿಂದ ವಿವೇಖ್ಯಾತಿ ಬಿಟ್ಟುವುದಿಲ್ಲ. ಯಾಕೆ ಸತ್ವ ರಜೆ ಮತ್ತು ತಮ ಐತಲ್ಲ, ಹಾಗೆ ಇದ್ದದಕ್ಕೆ ವಿವೇಖ್ಯಾತಿ ಉತ್ಪನ್ನ. ಆ ಯೋಗಿ ದೇಹದ ಅಹಂಕಾರ ನಿವೃತ್ತ ಆಗೋದ್ರಿಂದ ದೇಹದ ಆತ್ಮಾಧ್ಯಾಸ ತೆಗೆದು ಈ ದೇಹ ನಾನು ಅದು ತೆಗೆದ ಆವಾಗ ವಿದೇಹ ಅಂತರಿಸೋದು. ಈ ಗ್ರಹಣ ಸ್ವೀಕಾರ ಅರ್ಥಾತ್ ಅಹಂಕಾರ ವೃತ್ತಿ ವಿಶಿಷ್ಟ ಅಂತಃಕರಣ ವಿಷಯ ಆ ಸಮಾಧಿ ಆಗಿರ್ತದಪ್ಪ ಅಲ್ಲೇ. ಈ ರೀತಿ ಆ ಅಹಂಕಾರದಿಂದ ಮುಂದೆ ಏನು ದಾಟಬೇಕಾಗೈತಿ, ಅಹಂಕಾರ ಹೋಗಿ ಅದು ಮುಂದೆ ಅಂತರ್ಮುಖ ಆತಂದ್ರೆ ಏನಾಗಬೇಕಾಗೈತಿ, ಅದು ಅವಾಗ ಆದಾಗ ರಜ ತಮ ಲೇಷ ಶೂನ್ಯ. ಅದ್ಮೇಲೆ ರಜತಮ ಐತಿ, ಇಲ್ಲೇ ರಜತಮ ಇಲ್ಲ, ರಜತಮ ಕ್ಲೇಶ ಶೂನ್ಯ. ಸತ್ವಚಿತ್ತ ವಿಷಯ ಮಾಡ್ಕೊಂಡು ಯಾವನ ಭಾವನೆ ಆಗ್ತದೋ ಅವನಲ್ಲೇ ಗ್ರಾಹ್ಯ ಚಿತ್ತದ ಅನ್ಯ ಸ್ವರೂಪ ಆಗಿಬಿಡ್ತದೆ. ಆ ಚಿತ್ ಶಕ್ತಿಗೆ ಪ್ರಬಲತೆಯ ಜೊತೆಗೆ ಸತ್ತಾ ಮಾತ್ರ ಇರುವಿಕೆ ಮಾತ್ರ ಆಕತಿ. ಅದಕ್ಕೆ ಅಸ್ಮಿತಾ ಉಳ್ಳಂಥ ಸಮೇತ ಇದೆ. ಅಹಂಕಾರ ಮತ್ತು ಅಸ್ಮಿತಾ ಈ ಎರಡನೇ ಅಭೇದ ಶಂಕ ಅಲ್ಲಿ ಮಾಡಬೇಡ. ಯಾಕೆ ಈ ಕಾಲ ಅಂತಃಕರಣ ದ್ವಾರ ಅಹಮಿತಿ ನಾನು ಇದ್ದೇನೆ ಈ ಭಾವದ ಚಿತ್ರಿತವಂಥ ಚಿತ್ ವಿಷಯ ತಿಳ್ಕೋದು, ನಾನು ತಿಳ್ಕೋದು, ಈ ಅಹಂಕಾರ ಅನ್ಸೋದು ತಿಳ್ಕೊಳ್ಳೋದು. ಎಲ್ಲೇ ಅಹಮಿತಿ ಈ ಪ್ರಕಾರ ವೃತ್ತಿ ಬಿಟ್ಟು ಅದು ಉಲ್ಟಾ ಪ್ರಕೃತಿ ಅಂದರೆ ಅಸ್ಮಿತಾ ಅಂತರ್ ಒಳಗೆ ಹಾಕತ್ತೋ, ನಾನು ಬಿಟ್ಟು ಒಳಗೆ ಹೋಗತ್ತೋ, ಆವಾಗ ಕೇವಲ ಅಲ್ಲೇನು ಹೋಗ್ಕೋತಾರೆ, ಕೇವಲ ಸತ್ತ ಇರುವಿಕೆ ಇದು ಮಾತ್ರ ಹೋಗುತ್ತೆ. ಆವಾಗ ಅಸ್ಮಿತಾ ಅನ್ಕೋತದೆ. ಈ ಸಮಾಧಿ ಯಾರು ಇದರ ಮಾಡಿದ್ರು ಇಂಥ ಯೋಗಿ ಅಲ್ಲೇ ಅಲ್ಲೇ ಸಂತೋಷ ಆಗ್ತಂದ್ರೆ ಪರಮಾತ್ಮ ಪುರುಷನ ಕಾಣೋದಿಲ್ಲ, ಅವನು ಆ ಪರಮಾತ್ಮ ಕಾಣೋದಿಲ್ಲ. ಅವನ ಚಿತ್ತು ತನ್ನ ಅಸ್ಮಿತಾ ಪ್ರಕೃತಿ ಅದು ಲಯ ಪ್ರಾಪ್ತ ಆದ ಕಾರಣ ಅವನಿಗೆ ಪ್ರಕೃತಿ ಲಯ ಅಂತ. ಇನ್ನು ವಿದೇಹ ಪ್ರಕೃತಿ ಲಯ ದೇವರ ಅವಸ್ಥಾ ಅನ್ಯ ಎಲ್ಲ ಲೋಕ ದಿವ್ಯ ಲೋಕಾಂತರ ದೇವ ಅಪೇಕ್ಷಾ ಎಲ್ಲಕ್ಕಿಂತಲೂ ಅಧಿಕ ದಿವ್ಯ ಸೂಕ್ಷ್ಮ ದೇವನಿರ್ತದೆ. ಸಾತ್ವಿಕ ಉಚ್ಚತಮ ಇದೆಪ್ಪ, ಕಿಂತು ಸಾಧಿಕಾರ ಚಿತ್ ಇರೋದ ಕಾರಣ ಕೈವಲ್ಯ ಆಗುವುದಿಲ್ಲ. ಅಲ್ಲಿ ಹೋತು ಅದಕ್ಕಿಂತ ಅದಕ್ಕೆ ವ್ಯಾಸ ಭಾಷೆಯೊಳಗೆ ಈ ಅವಸ್ಥಾ ಕೈವಲ್ಯ ಪದ ಅಂತ. ಕೈವಲ್ಯ ಪದ ಕೈವಲ್ಯ ಪದ ಏನೋ ಅನ್ನೋರಂಗೆ ಅಲ್ಲ, ಕೈವಲ್ಯ ಪದ ಹಂಗೆ ಬರದ ಕೈವಲ್ಯ ಪದ ಏನು ಕೈವಲ್ಯ ಅಲ್ಲ. ಇದು ವಿಭೂತಿ ಪಾದಿಸೋದು ಇಲ್ಲಿ ವ್ಯಾಸ ಭಾಷೆ ಅತಿಶ. ಇದು ಪೂರ್ವೋಕ್ತ 7 ಲೋಕ ಬ್ರಹ್ಮಲೋಕ ಅದು ತಿಳ್ಕೊ ಹೋಗ್ಬೇಕಲ್ಲಿ. ಅದರೊಳಗೆ ವಿತರ್ಕಾನುತ ಭೂಮಿ ಪರಿಪಕ್ವ ಅವಸ್ಥೆಗೆ
ವಿಚಾರಾನುಗತ ಭೂಮಿ ತಥಾ ಆನಂದಾನುಗತ ಅಸ್ಮಿತಾನುಗತ ಭೂಮಿಗಳ ಆರಂಭಿಕ ಅವಸ್ಥೆ ಆಸಕ್ತಿ ಯೋಗಿ ಶರೀರ ತ್ಯಾಗ ಆದಮೇಲೆ ತನ್ನ ಭೂಮಿಯ ಕ್ರಮ ಯಾವ ಭೂಮಿಗೆಲ್ಲ ಯಾವ ಸ್ಥಿತಿ ಅದನ್ನು ಮುಂದೆ ಹೋಗ್ಬೇಕು. ಸೂಕ್ಷ್ಮ ಶರೀರ ಜೊತೆ ಅಲ್ಲಿ ಇರ್ತಾನೆ ನೋಡಿ. ವಿಧೇಯ ಮತ್ತು ಪ್ರಕೃತಿಯ ಯೋಗಿ ಕೈವಲ್ಯಪಾದ ಸಮ ಅಲ್ಲಿ ಆ ಸ್ಥಿತಿ ಇರ್ತಾನೆ. ಅದಕ್ಕೆ ಅವ ಯಾವುದೇ ಲೋಕ ನಿವಾಸ ಮಾಡುವಂಥ ಜೊತೆ ಇಲ್ಲಪ್ಪ ಅದು ಕೇಳ್ತಾನೆ. ವಿದೇಹ ಮತ್ತು ಪ್ರಕೃತಿಲ ಅದು ದೇವತ ಕೈವಲ್ಯಪ ಇಂಥ ಸ್ಥಿತಿಗೆ ಅಸಂಪ್ರಜ್ಞಾ ಸಮಾಧಿ ಅನ್ನುವಂಥದ್ದು ಅದು ಸರಿಯಾದ ಅಲ್ಲಿ ಹೋಗಬೇಡ. ಯಾಕೆ ಅಸಂಪ್ರಜ್ಞಾ ಸಮಾಧಿ ಮನುಷ್ಯ ಲೋಕ ಸ್ಥೂಲ ದೇಹದಿಂದ ಸರ್ವವೃತ್ತಿ ನಿರೋಧದಿಂದ ಲಾಭ ಆಕತ್ತದ, ಹಂಗೆ ಆಗೋದಿಲ್ಲ. ಈ ಮಾತನ್ನು ಉಪೇಕ್ಷಾಜ ಅದನ್ನು ಬಿಟ್ಟು ಅವ ಈ ಸ್ಥಿತಿಗೆ ಸಮಾಧಿ ಅನ್ನಕ್ಕೆ ಬರೋಂಗಿಲ್ಲ. ಯಾಕೆ ಅಸಂಪ್ರಜ್ಞಾ ಏನು ಸರ್ವವೃತ್ತಿ ನಿರೋಧ ಆಗಿರ್ತದಲ್ಲ, ಯಾವುದೂ ಇರೋಂಗಿಲ್ಲ. ಈ ಅಸಂಪ್ರಜ್ಞಾ ಸಮಾಧಿಯೇ ಉಚ್ಚತಮ ಮೇಲಿನ ಭೂಮಿ ಬರ್ತದೆ, ಅಂದ್ರೆ ಆ ಶ್ರೇಷ್ಠತೆ ಬರ್ತದೆ. ಅದರೊಳಗೆ ಆ ಎರಡು ಏಕಾಗ್ರ ಸಾತ್ವಿಕ ವೃತ್ತಿ ಎಲ್ಲ ಕಡೆ ಏನು ಬರ್ತದೆ ಸಾತ್ವಿಕ ವೃತ್ತಿ. ಅದಕ್ಕೆ ವ್ಯಾಸ ಮಹರ್ಷಿಗಳು ಇದನ್ನು 19ನೇ ಸೂತ್ರೊಳಗೆ ಭಾಷೆಯೊಳಗೆ ಅತಿವಾಹ ಯಂತಿ ಅಂತ ಬರ್ದ. ಇದನ್ನು ತೋರ್ಸ ವಿದೇಹ ಮತ್ತು ಪ್ರಕೃತಿಯ ದೇವ ಯಾವಾಗ ಕೈವಲ್ಯ ಪಾತುಲ್ಯ ಅಲ್ಲ, ಕೈವಲ್ಯ ಅಲ್ಲ, ಅದು ಸಮಾನ. ಅದು ಸ್ಥಿತಿಯೊಳಗೆ ಈ ಲೋಕ ಉಚ್ಚ ಯೋಗ ಕುಲದೊಳಗೆ ಜನ ಅವ ಇನ್ನೂ ಹುಟ್ಟುತ್ತಾನೆ. ಯಾವಾಗ ಉಚ್ಚ ಯೋಗಿರು ಜ್ಞಾನಿ ಕುಲದ ಹುಟ್ಟುತ್ತಾನೆ. ಆವಾಗ ಅವನಿಗೆ ತನ್ನ ಹಿಂದಿನ ಜನ್ಮ ಯೋಗಾಭ್ಯಾಸದ ಬಲದಿಂದ ಹುಟ್ಟುತ್ತಾನೆ ಅಸಂಪ್ರತ್ಯ ಅಲ್ಲಿ ಮಾಡುವಂಥ ಯೋಗ್ಯತಾ ಬಲ. ಯಾಕೆ ಹಿಂದಿನ ತಯಾರು ಮಾಡ್ಯಾನ. ಅದಕ್ಕಾಗಿ ಇದಕ್ಕೆ ಯೋಗಾಭ್ಯಾಸ ಸಂಸ್ಕಾರ ಶೂನ್ಯ ಚಿತ್ತೊಳಂಥ ಸದೃಶ ಶ್ರದ್ಧಾ ವೀರ್ಯ ಸ್ಮೃತಿ ಆದಿ ಅಲ್ಲೇ ಅದ್ರದ್ದು ಯಾವುದೂ ಅಪೇಕ್ಷೆ ಇರೋಲ್ಲ. ಯಾಕೆ ಅವಾಗ ತಯಾರು ಮಾಡ್ಕೊಂಬಂದ ನೋಡಿ. ಅದಕ್ಕೆ ಈ ಪ್ರಕಾರ ಆ ಯೋಗಿಗೆ ಅಸಂಪ್ರಜ್ಞಾ ಸಮಾಧಿ ಲಾಭ ಆಗ್ತದೆ. ಯಾಕೆ ಹಿಂದೆ ತಯಾರು ಮಾಡಿದ ಸ್ವಲ್ಪ ಆಗ್ತದೆ. ಹೇಗಪ್ಪ ಆ ಸಮಾಧಿಗೆ ತನ್ನ ನಿಮಿತ್ತ ಕಾರಣದ ಆ ಅಪೇಕ್ಷೆಯಿಂದ ಭವಪ್ರತ್ಯ ಅಂತ ಅರ್ಥ. ಜನ್ಮದಿಂದನೇ ಅದಕ್ಕೆ ಯಾವುದರ ಭವದ ಅರ್ಥ ಇಲ್ಲಿ ಜನ್ಮ. ಭೋ ಭವತಿ ಭವ ಅಂದರೆ ಹುಟ್ಟು, ಭವರೋಗ ಅಂದರೆ ಹುಟ್ಟುದು ಇದಕ್ಕೆ ಹುಟ್ಟುದು ಇದು ರೋಗ. ಯಾಕಂದ್ರೆ ಭವದ ಹುಟ್ಟ್ಯಾನ ಬಳಿಕ ಸಾಕು, ಮತ್ತು ಮುಂದೆ ಹುಟ್ಟಿಲ್ಲ ಹಿಂಗಾಗಬೇಕು. ಆ ಭವರ ರೋಗ ವೈದ್ಯ ಯಾವುದು ಅಜ್ಞಾನ, ಹಂಗೆ ಆಗ್ಬೇಕಪ್ಪ. ಭವದ ಅರ್ಥ ಇಲ್ಲೇ ಅವಿದ್ಯಾ ತಗೊಳ್ಳೋದು ಸರಿ ಅಲ್ಲ. ಯಾಕೆ ಅವಿದ್ಯಾ ಅಥವಾ ಮಿಥ್ಯಾಜ್ಞಾನದ ಕೈವಲ್ಯ ಸ್ಥಿತಿ ಅಥವಾ ಅಸಂಪ್ರಜ್ಞ ಅಲ್ಲಿ ಪ್ರಾಪ್ತ ಆಗುವುದಿಲ್ಲ. ಅದಕ್ಕೆ ಅಸಂಪ್ರಜ್ಞಾ ಸಮಾಧಿ ವಿವೇಕ ಖ್ಯಾತಿಯಿಂದ ಆಕತಿ. ಅದಕ್ಕೆ ಅವಿದ್ಯಾ ಎಲ್ಲ ಕ್ಲೇಶ ದಗ್ಧ ಬೀಜ ಅವಾಗ ಏನಾಗ್ತವೆ ಹುರಿದು ಬೀಜದಂಗೆ ಆಕತಿ. ಆ ಸ್ಥಿತಿಗೆ ಬಂದಾಗ ವಿಧೇಯ ಮತ್ತು ಪ್ರಕೃತಿಲಿ ಕೈವಲ್ಯ ಪದ ಸಮಾನ. ಅದರ ನಿಷ್ಕೃತ ಅಂದರೆ ಯೋಗ್ಯ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ಅದು ಕಾಣಿಸೋ ಸಲುವಾಗಿ ವರ್ಷ ಪಶ್ಚಾತ್ ಮೃದ್ಭಾವನ ಪ್ರಾಪ್ತ ಮಾಡೋ ಸಲುವಾಗಿ ಮಂಡೂಕ್ ಅಂತ ಅದನ್ನು ತಿಳಿಸಿ ಅದಕ್ಕೇನಪ್ಪ ಮಂಡೂಕ ಕತ್ತೆ. ಅದಕ್ಕೆ ಉಪವಾಸ ಮಾಡೋದನ್ನು ಕೂಡ ಹಾಗೇನು ಮಾಡೋಕ್ಕೆ ಹೋಗಬೇಡ, ಅನುಚಿತದ. ಯಾಕೆ ಯದ್ಯಪಿ ಎರಡೂ ಚಿತ್ತಸ್ಥಿತಿ ವಿವೇಖ್ಯಾತಿಯಿಂದ ಪ್ರಾಪ್ತ ಆಗೋದಿಲ್ಲ. ತಥಾಪಿ ರಜತಮ ಶೂನ್ಯ ಆದಂಥ ಚಿತ್ ಅದರೊಳಗೆ ತನ್ನ ಸ್ವಚ್ಛ ಸಾತ್ವಿಕ ರೂಪದ ವೃತ್ತಿ ಶಕ್ತಿಯ ಪ್ರಕಾಶ ಭಾಸ ಅಲ್ಲಿ ಸಾತ್ವಿಕ ವೃತ್ತಿ ಬಂದ. ಜರ್ ಈ ಅವಸ್ಥೆಗೆ ಮಂಡೂಕ ಮೃದ್ಭಾವ ಅಂದ್ರೆ ಅದನ್ನು ಪುನರ್ಜನ್ಮ ಜೀವಿತ ಭಾವ ಪ್ರಾಪ್ತ ಸಮಾನ ಅಂತ ಹೇಳ್ದಂಗೆ ಆಕತಿ. ಅದಕ್ಕೆ ವಿವೇಕ ಖ್ಯಾತಿ ಆದಮೇಲೆ ಅಪುನರಾವೃತ್ತಿ ಕೈವಲ್ಯ ಆ ಮಂಡೂಕ ಹೆಂಗೆ ಮಾಡೋದು ಸದೃಶ ಅಂತ ಹಾಕ್ಯಪ್ಪ. ಅದು ಹಂಗೆ ಹೇಳಕ್ಕೆ ಹೋಗ್ಬೇಡ್ರಿ. ಆದರೆ ಎಲ್ಲ ಜೀವಿತ ಭಾವನ ಪ್ರಾಪ್ತ ಮಾಡುವಂಥ ಅಲ್ಲಿವಾಗ ಆಶಯ ಜೀವಿತ ಆಶಯ ಅಂಥ ಕೈವಲ್ಯ ಬುದ್ಧಿಮಾಂತರ ಸಲುವಾಗಿ ಹೇಯ ಹುಟ್ಟು ಬರೋದು ಅಂದರೆ ಹೇಯ. ಅದಕ್ಕೆ ಅದು ಉಪಾದೇಯ ಅಲ್ಲ, ಹೇಯ ಕೆಟ್ಟ. ಅದಕ್ಕೆ ಎರಡೂ ಉಚ್ಚತಮ ಯೋಗಿ ಭೂಮಿಗಳು ಸ್ವಯಂ ತನ್ನ ಸ್ವರೂಪ ಅದು ಅಲ್ಲಿ ಅಲ್ಲಿ ಮೇಲೆ ಹೋಗಿರ್ತಾನೋ ಅದು ಹೇಯ ಆಗಿಲ್ಲ. ಅದರ ಆಸಕ್ತಿ ಅರ್ಥಾತ್ ಆನಂದ ಸಂತುಷ್ಟ ಸ್ವರೂಪ ಅವಸ್ಥೆ ಸಲುವಾಗಿ ಯತ್ನ ಮಾಡಬಾರ್ದು. ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗು. ಯತ್ನ ಮಾಡಿದ್ರೆ ಅಹಿತಕ. ನೀ ಏನು ಮಾಡಬೇಕು ಇಲ್ಲಿ ಬಂದ ಮೇಲೆ ಹೋಗುವಂಥ ಪ್ರಯತ್ನ ಮಾಡಬೇಕು. ಅದನ್ನು ಮಾಡಲಿಲ್ಲ ಅಂದರೆ ಅಹಿತಕ. ತಿನ್ನು ಹಿತ ಮಾಡ್ಕೊಂಡಂಗೆ ಆಗಿ ಅಹಿತಕ. ಆದರೆ ಫಲಸ್ವರೂಪ ವಿದೇಹ ಪ್ರಕೃತಿಯ ಅವಸ್ಥೆ. ಯದ್ಯಪಿ
ಕೈವಲ್ಯ ಅಲ್ಲ. ಕಿಂತು ಶರೀರ ಆತ್ಮಾಭಿಮಾನ ನಿವೃತ್ತ ಆದ ಕಾರಣ ಕೈವಲ್ಯದಂಥ ಇನ್ನು ಶರೀರಾಭಿಮಾನ ಹೋಗಿಲ್ಲ, ಕೈವಲ್ಯವೇನೋ ಅನ್ನುವಂಥ ಬ್ರಹ್ಮಲೋಕದ ಎಲ್ಲ ಸೂಕ್ಷ್ಮ ಆನಂದ ಅವಸ್ಥಾ ಉಚ್ಚ ಕೊಟ್ಟಿದೈತಿ. ಅದು ಮಾಡ್ಬೇಕೇನಮ್ಮ, ಮುಂದೆ ಹೋಗೋದು ಮಾಡ್ಬೇಕು, ಹೊರತಾಗಿ ಆಗುದ ಗಲ್ಲ ಐತಿ. ಯಾಕೆ ಆ ಸ್ಥಿತಿಗೆ ಬಂದಮೇಲೆ ಮತ್ತಿನ್ನು ವಿಷಯ ಬಂದು ಬ್ರಹ್ಮಜ್ಞಾನ ಭಾಳ ಹೇಳ್ತಾನೆ. ಆ ಸ್ಥಿತಿಗೆ ಹಾಕೋಲ್ಲ ಅಂದ್ರೆ ಅವಾಗೇಂತಾರೆ ಜ್ಞಾನ ಬದ್ಧ ಹೇಳಬಿಟ್ರು, ಜ್ಞಾನಬದ್ಧ ಆಗಬಾರ್ದು, ಜ್ಞಾನನಿಷ್ಠ ಆಗಬಾರ್ದು. ಇದನ್ನು ಹೇಳಾಗ್ತದೆ. ಮತ್ತು ಈ ವಿಷಯ ಚಿಂತನೆ ಮಾಡಿ ಏನು ಹೇಳೋದಿಲ್ಲ. ಬ್ರಹ್ಮಸ್ವರೂಪ ಅಂತ ವ್ಯಾಖ್ಯಾನ ಮಾಡ್ತಿ, ಪ್ರಚಾರ ಮಾಡ್ತಿ, ಅದನ್ನು ಮಾಡಿ ನೀ ಅದ್ರಾಗ ನಿಂದಿರ್ತಿ ಅಂತ ಹಂಗೆ ಉಪಾಯ ಪ್ರಜ್ಞೆ ಯೋಗಿನ ಭವತಿ. ಈ 20ನೇ ಸೂತ್ರ ವ್ಯಾಸ ಭಾಷೆ ಉಪಾಯ ಪ್ರತ್ಯಯ ಅಸಂಪ್ರಜ್ಞಾ ಸಮಾಧಿ ಯೋಗಿ ತಿಳಿಸಿ ಭವ ಪ್ರತ್ಯಯ ಅಸಂಪ್ರಜ್ಞ ಸಮಾಧಿ ಅಯೋಗಿಗಳ ಸಲುವಾಗಿ ಅಥವಾ ಅಜ್ಞಾನಿ ಸಿದ್ಧ ಮಾಡುವಂಥದ್ದು ಅಜ್ಞಾನ ಬೇಡ. ಯಾಕೆ 19 ವಿದೇಹಾನ ದೇವಾನ ಭವಪ್ರತ್ಯಯ ಈ ವ್ಯಾಸ ಭಾಷೆ ಭವಪ್ರತ್ಯಯಂಥ ವಿದೇಹ ಸಲುವಾಗಿ ದೇವ ಶಬ್ದ ಮಾಡ್ಯಾರ. ಉಪಾಯ ಪ್ರತ್ಯಯ ಉಳ್ಳಂಥವ್ರಿಗೆ ಶ್ರದ್ಧಾ ವೀರ್ಯ ಆದಿ ಅನುಷ್ಠಾನ ಮಾಡಿ ಯೋಗ ಶ್ರೇಣಿ ಪ್ರವೇಶ ಮಾಡ್ತಾರೆ. ಅದರಲ್ಲೇ ಸಂಧಾನ ಮಾಡಿ ಅಲ್ಲೇ ಪ್ರವೇಶ ಮಾಡ್ತಾರೆ. ಕಿಂತು ಭವಪ್ರಜ್ಞ ಶ್ರದ್ಧಾ ವೀರ್ಯ ಆದಿ ಅನುಷ್ಠಾನ ಪೂರ್ವಜನ್ಮ ಮಾಡಿಬಿಟ್ಟಾನ. ಯಾಕೆ ಏನು ಇಲ್ಲದ ಆನಂದ ಅನುಗತ ಅಸ್ಮಿತಾತ್ ಭಾವನ ಕೈವಲ್ಯ ತುಲ್ಪ ಪ್ರಾಪ್ತ ಮಾಡುವಂಥದ್ದು ಅಸಂಭವ. ಅದು ನಾವು ಹಿಂದೆ ಮಾಡ್ಯಾನ ನನ್ನ ಬಳಿಕ ಆಗೈತಿ. ಇಲ್ಲಿ ಅದಿಲ್ಲ ಹೆಂಗೆ ಆಕೈತಪ್ಪ, ಅದು ಆಗೈತಂದ್ರೆ ಏನು ತಿಳ್ಕೊಬೇಕಲ್ಲೇ ಹಿಂದೆಲ್ಲ ತಯಾರಿ ಮಾಡಿ ಬಂದ. ಅಂದರೆ ಹಿಂದೆ ಅಂತಂದ್ರೆ ಈಗ ಮಾಡ್ಬೇಕಿಲ್ಲ, ಈಗ ಮಾಡ್ದ ಮುಂದೆ ಇಲ್ಲ. ಅದಕ್ಕೆ ಈಗೂ ವ್ಯರ್ಥ ಕಳೆದೆ ಅಂದರೆ ಮತ್ತೆ ಮೊದಲಿಂದ ಹೋಗಂತಾರಪ್ಪ. ಉಪಾಯ ಪ್ರತ್ಯಯೋ ಯೋಗಿನ ಭವತಿ. ಈ 20ನೇ ಸೂತ್ರ ವ್ಯಾಸ ಭಾಷೆ ಉಪಾಯ ಪ್ರತ್ಯಯ ಅಸಂಪ್ರಜ್ಞಾ ಸಮಾಧಿ ಯೋಗಿ ತಿಳಿಸಿ ಅಸಂಪ್ರಜ್ಞಾ ಸಮಾಧಿ ಅಯೋಗಿಗಳ ಸಲುವಾಗಿ ಅಥವಾ ಅಜ್ಞಾನ ಸಿದ್ಧ ಮಾಡೋದು ಅದು ಅಜ್ಞಾನ ಬೇಡ. ಯಾಕೆ 19 ವಿದೇಹಾನ ದೇವಾನ ಭವ ಈ ವ್ಯಾಸ ಭಾಷೆ ಭವಪ್ರತ್ಯಂತ ವಿದೇಹ ಸಲುವಾಗಿ ದೇವ ಶಬ್ದ ಉಪಯೋಗ ಮಾಡಪ್ಪ. ಅದಕ್ಕೆ ಉಪಾಯ ಪ್ರತ್ಯಯ ಉಳ್ಳಂಥ ಅವ್ರಿಗೆ ಶ್ರದ್ಧಾ ವೀರ್ಯ ಆದಿ ಅನುಷ್ಠಾನ ಮಾಡಿ ಯೋಗೀಶ್ವರ ಪ್ರವೇಶ ಮಾಡ್ತಾನೆ, ಅಲ್ಲಿ ಹೋಗ್ತಾನೆ. ಕಿಂತು ಶ್ರದ್ಧಾ ವೀರ್ಯ ಆನೆ ಅನುಷ್ಠಾನ ಪೂರ್ವಜನ ಮಾಡಬೇಕಂದ್ರೆ ಈಗ ಅದು ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ಆನಂದ ಅಸ್ಮಿತ ಆ ಕೈವಲ್ಯ ತುಲ್ಯ ಸ್ಥಿತಿ ಅಲ್ಲಿ ಪ್ರಾಪ್ತ ಅದು ಮಾಡದೇ ಇದ್ರೆ ಹಿಂದಿನ ಮಾಡಲಿಲ್ಲ ಅಂದರೆ ಈಗ ಮಾಡೋದು ಕಷ್ಟ ಆಗತ್ತೆ. ಅದಕ್ಕೇನು ತಿಳ್ಕೊ ಅಲ್ಲಿ ಹೊಟ್ಟಾನಂದ್ರೆ ಹಿಂದೆ ಮಾಡೇ ಬಂದಾನೆ. ಅದಕ್ಕೆ ವಾಯುಪುರಾಣದೊಳಗೆ ಚಿಂತನ ಇದು ಶಬ್ದ ಭಾವನಾ ಸಮಾಪತ್ತಿ ಅರ್ಥ ಸಂಪ್ರಜ್ಞಾ ಸಮಾಧಿ ಅರ್ಥವು ಹೇಳ್ತಾರೆ. ಇದರೊಳಗೆ ಕ್ರಮದಿಂದ ಸ್ಥೂಲಭೂತ ಹಿಡ್ಕೊಂಡು ಮೂಲ ಪ್ರಕೃತಿ ತನಕ ಸಂಪ್ರಜ್ಞಾ ಸಮಾಧಿ ಭೂಮಿ ಆಸಕ್ತಿ ಇವುಗಳ ಶರೀರ ತ್ಯಾಗ ಆದಮೇಲೆ ಅವರ ಸೂಕ್ಷ್ಮತಾ ಸಾತ್ವಿಕ ಆನಂದ ತಾರತಮ್ಯ ಆ ಸಮಯದೊಳಗೆ ವೃದ್ಧಿ ಹೆಂಗೆ ಆಯ್ತೋ ನಿಂದು ಹೆಂಗೆ ಬೆಳ ಅಂತ ಮುಂದೆ ಹೋಗ್ಯಪ್ಪ. ಈ ಮಾತನ್ನು ದರ್ಶನ 1 ಲಕ್ಷ ಮನ್ವಂತರೊಳ ಸ್ಥಿತಿಯು ಪುನರಾವರ್ತಿ ಎಲ್ಲಿ ತನಕ ಇರಬೇಕಾದ್ರೆ ಇತ್ಲಾಗ ಆಸೆ ಸ್ವಲ್ಪ ಐತಿ ಅಂದರೆ ಬೇಕಾದಷ್ಟು ಮನ್ವಂತರ ಬೇಕಾಗ್ತದೆ. 1000 ಕೋಟಿ 1,00,000 ಕೋಟಿ ಅದು ಮುಗಿದಾಗ ಎಂಟಾಗೋದು ಅಲ್ಲಿ ಮತ್ತಿತ್ಲಾಗ ಪುನರಾವರ್ತಿ ಕೇವಲ ಪರಮಾಪ್ರ ಕೈವಲ್ಯ ಪುನರಾವರ್ತಿ ಇರ್ತದಪ್ಪ. ಅಸಂಪ್ರ ಸಮಾಧಿ ಅಂತಿಮತೆ ಅಲ್ಲಿಗೆ ಹೋಗಿ ಮುಟ್ಟಬೇಕಾಗಿದೆ. ಇಂಥ ಪ್ರಕಾರ ಗೀತೆ ಒಳಗಡೆ ಆ ಬ್ರಹ್ಮಭುವನಾನ್ ಲೋಕಾನ್ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯತು ಕೌಂತೆ ಪುನರ್ಜನ್ಮ. ಎಲ್ಲೇ ನನ್ನನ್ನು ಪ್ರಾಪ್ತ ಮಾಡ್ಕೊಂಡು ಅಂದರೆ ಪುನರ್ಜನ್ಮ. ಹಂಗೆ ಎಲ್ಲಿ ತನಕ ನನ್ನನ್ನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ತನಕ ಇತ್ಲ ಬರೋದ. ನಾವು ಬ್ಯಾಳ ಮೇಲೆ ಹೋಗಿದ್ರು ಇತ್ಲ ಬರೋದ. ಅದಕ್ಕೆ ವಿಜ್ಞಾನ ವಾರ್ತಿಕಾರ ಭಾಷಾ ಅಸಂಪ್ರಜ್ಞಾತಿಯು ನಿಮಿತ್ತ ಭೇದದಿಂದ 2 ಪ್ರಕಾರ ಮುಂದೆ ಸೂತ್ರ ಹೇಳ್ತಾರೆ. ಅದು 2 ಭೇದ ಯುಕ್ತಿ ಸಿದ್ಧ ಪೂರ್ವಾಚಾರ ಅಲೆ ಕ್ರಮದಿಂದ 2 ಸೂತ್ರಗಳು ಅವತರಣ ಸಲುವಾಗಿ ಭಾಷೆಗಾತರ ಸ್ವಲ್ವಯ ದ್ವಿತೀಯಂ ಈ ಅಸಂಪ್ರಜ್ಞೋ 2 ಪ್ರಕಾರ. ಅದು ಅಸಂಪ್ರಜ್ಞಾ ಯೋಗ ಮುನಿ ಸೂತ್ರ ಪ್ರಜ್ಞಾಪೂರ್ವಕೋಶ ಮುಂದೆ ಹೇಳಿದಂಥ
ಶ್ರದ್ಧಾ ಆದ್ಯದಪ್ಪ. ಆ ಕಾರಣ ಯಾರು ಇಂಥ ಉಪಾಯ ಪ್ರತ್ಯ ಅಸಂಪ್ರಜ್ಞಾತ್ ಯೋಗ ಈ ಲೋಕ ಇರ್ತೈತಿ. ತಥಾ ಯೋಗ ಭ್ರಷ್ಟರಿಗೆ ಈ ಲೋಕ ಮತ್ತು ದೇವಲೋಕ ಭಾವಪ್ರತ್ಯ ಜನ್ಮ ಕಾರಣ ಅದರ ಅಸಂಪ್ರಜ್ಞಾತ ಆಗಿ ಇದು ಕ್ರಮ. ಹಿಂದೊಳಗೆ ಮಾಡಿದ್ದಿ ಈಗ ಮಾಡ್ಬೇಕಾಯ್ತು, ಹಿಂದೆ ಮಾಡಿರ್ಲಿಕ್ರೆ ಈಗ ಮಾಡಬೇಕು. ಅದು ಇವೇನಂತಾನ ಈ ಸ್ಥಿತಿ ಹಿಂದೆ ಮಾಡೀನಿ ಅಂತಾನ, ಹಿಂದೆ ಮಾಡಿ ಆ ಸ್ಥಿತಿ ಬಂದೈತೇನೋ ಒಳಗಿಂದ ನಾವು ವಿಚಾರ ಮಾಡಿ. ಅದಕ್ಕೆ ಸೂತ್ರಕಾರ ಉಪಾಯ ಪ್ರತ್ಯ ಅಲ್ಲೇ ಸವಿಸ್ತಾರ ಮಾಡಿ. ಅದಕ್ಕೆ ಸೂಚಿ ಕಟಾಹ ನ್ಯಾಯದಿಂದ ಅರ್ಥ ಮೊದಲು ಭಾವ ಪ್ರತ್ಯಯ ಮಾಡ್ತಾರೆ. ಈ ಕಾರಣ ಸೂತ್ರ ಭಾಷೆಯೊಳಗೆ ಕ್ರಮಭೇದ ಅಲ್ಲಿದ್ದು ಹಿಂಗೆ ಯಾಕೆ ಹೇಳ್ಯಾರಪ್ಪ ಅಂದ್ರೆ ಕ್ರಮ ಹೇಳ್ಬೇಕಾಗತ್ತಪ್ಪ, ಅದ್ರಾಗೆ ದೋಷ ಇಲ್ಲ. ಉತ್ಪತ್ತಿ ಕ್ರಮ ಅನುಸಾರ ಸೂತ್ರ ಕ್ರಮದ ಉಲ್ಲಂಘನೆ ಮಾಡಿ ಸಂಬಂಧ ಪೂರ್ಣ ಮಾಡೋ ಸೂತ್ರ ಅದು ಹಿಂದೆ ಮಾಡ್ಕೊಂಡ ಜೀವಿತಾನ ಮುಂದೆ. ಅದು ತತ್ರೇತಿ ಭಾವದರ್ಥ ಜನ್ಮ ಆ ಭವ ಪ್ರತ್ಯಯ ಅರ್ಥಾತ್ ಕಾರಣ ಎದುರು ಹಿಂಗೆ ಬಿಡುಗಡೆ ಮಾಡಬೇಕಾಗತ್ತೆ. ಭವ ಪ್ರತ್ಯಯ ವಿದೇಹ ಪ್ರಕೃತಿ ಲಯಯಾನ. ಇದಕ್ಕೆ ನಾವು ಈ ರೀತಿಯಾಗಿ ಉತ್ತರ ಕಂಡುಕೋಬೇಕಪ್ಪ ಅಂತ ತಿಳಿಸ ವ್ಯಾಖ್ಯಾ ವಿಭಾಗ ಮಾಡ್ತಾರೆ. ವಿದೇಹಾನ ಇತ್ಯಾದಿ ಶರೀರದ ಅಪೇಕ್ಷೆ ಇಲ್ಲದೆ ಬುದ್ಧಿವೃತ್ತಿಯುಳ್ಳ ಅಂತಾರೆ ವಿದೇಹ ಅಂದ್ರೆ. ಈ ವಿಭೂತಿ ಪಾತ್ರ ಅವ ವಿದೇಹ ಮಹದಾದಿ ದೇವರ ಸಾಧನಾ ಅನುಷ್ಠಾನ ಇಲ್ಲದೆ ಇವನಿಗೆ ಅಸಂಪ್ರಜ್ಞಾತ ಯೋಗಿ ಕೇವಲ ಈ ನಿಮಿತ್ತಿಂದ ಯಾಕೆ ತಯಾರಿ ಮಾಡ್ಕೊಂಬಂದಾನ. ಅರ್ಥಾತ್ ಈ ದೇಹ ಪಾತ್ರ ನಂತರ ಆಯಾ ತತ್ವ ಪ್ರಾದುರ್ಭಾವ ಜನ್ಮ ಕಾರಣ ಇದರಿಂದ ನೀವು ಹುಟ್ಟಿದಲ್ಲ ಇದರಿಂದ ಆಗತ್ತೆ. ಯೋನಿ ಅರ್ಥಾತ್ ಆಯಾ ಸ್ಥಾನದೊಳಗೆ ತನ್ನ ಗುಣ ಅಥವಾ ಸದ್ಭಾವ ಪ್ರಕಾರ ಸ್ವಾಭಾವಿಕ ಜ್ಞಾನ ಅವನಿಗೆ ಅಸಂಪ್ರಜ್ಞ ಸಂಸ್ಥೆ ಬರ್ತಾನೆ. ಹಿಂದಿನ ಜನ್ಮ ತಯಾರಿ ಮಾಡ್ಕೊಂಬಂದಾನ. ಈ ಸಲ ಏನಪ್ಪ ಹೆಂಗೆ ಮಮ್ಮಿಲಿ ಹೋದ ಅಂದ್ರೆ ತಯಾರಿ ಮಾಡಿ. ಒಬ್ಬ ಹುಡುಗ ಆಫೀಸ್ನಾಗ ಕುಂತಿದ್ದಂತ ಕೆಲಸ ಮಾಡ್ತಿದ್ದ. ಒಬ್ಬ ಭರವಸೆ ಮಾಡೋ ರೊಕ್ಕ ತೊಗೊಂಡೋಗ ಅಲ್ರಿ ಏನು ಮಾಡೋದು ನಮ್ಮ ಸುಮ್ಮ ಪಗಾರ 30 ವರ್ಷ ಮಾಸ್ತರ್ಕಿ ಮಾಡಿ ರಿಟೈರ್ ಆಗ್ಯಾನವ. ಆ ಒಮ್ಮೆಲೆ ಬರ್ತದೆ ಅದು ಅಷ್ಟು ದುಡ್ದ ಅಲ್ಲಿ ಹಂಗೆ ಹಿಂದೆ ದುಡ್ದು ಅಂದರೆ ಈ ಪಗಾರ ಹಂಗೆ ನಿರೋಧಾವಸ್ಥೆ ಇರ್ತದಪ್ಪ. ಈ ಪ್ರಕಾರ ಪ್ರಕೃತಿಲ ಈಶ್ವರ ಉಪಾಸನ ದ್ವಾರ ಅಥವಾ ಪ್ರಕೃತಿ ದೇವತೆ ಉಪಾಸನ ಯಾವ ಆವರಣ ಸಮೇತ ಬ್ರಹ್ಮಾಂಡವನ್ನು ತ್ಯಾಗ ಮಾಡಿ ಎಲ್ಲ ತ್ಯಾಗ ಮಾಡಿ ಲಿಂಗ ಶರೀರ ಜೊತೆಗೆ ಪ್ರಕೃತಿ ಆವರಣ ಬಂದಾನೋ ಅಲ್ಲೇ ಪ್ರಕೃತಿಲಿ ಅಲ್ಲಿ ಹೇಳ್ಯಾರೋ ಮತ್ತು ಅದು ಕೂಡ ಚಿತ್ತದ ಕಾರ್ಯ ಸಮಾಪ್ತ ಆಗಿಲ್ಲ. ತನ್ನ ಇಚ್ಛೆ ಪ್ರಕೃತಿ ಲೀನ್ ಆದಾಗ ಸಂಸ್ಕಾರ ಶೇಷ ಉಳಿದಾಗ ಅಸಂಪ್ರದಾಯ ಕೈವಲ್ಯ ಪಾಲ ಸದೃಶ ಅದು ಸಮ ಅಂತ ಅವಸ್ಥೆ ಪ್ರಾಪ್ತ. ಎಲ್ಲಿ ತನಕ ಶೇಷ ಅಧಿಕಾರ ಅದರಿಂದ ಚಿತ್ ಪುನಃ ಉತ್ಥಾನ ಅಲ್ಲಿ ತನಕ ಆಗುವುದಿಲ್ಲ. ಆ ಪ್ರಕೃತಿಯಲ್ಲೇ ಅದು ಕೂಡ ಅಸಂಪ್ರಜ್ಞಾತ ಪ್ರತ್ಯೇನ ಅಂತಿರ್ತಾರೆ. ಅಧಿಕಾರ ಸಮಾಪ್ತಿ ಆದ ನಂತರ ಅದು ಮುಗಿತದ ಮುಕ್ತನಾಗ್ತಾನೆ. ಅಲ್ಲಿ ತನಕ ಎಲ್ಲಿ ತನಕ ಅಲ್ಲಿ ತನಕ ಉಣ್ಬೇಕಾಗ್ತದೆ. ಯಾವ ಭವ ಅರ್ಥದ ಅವಿದ್ಯಾ ಅದಕ್ಕೆ ಹೇಳುವಂಥದ್ದು ಅಲ್ಲಿ ಏನ ಆ ಸೂತ್ರ ಇಂದ್ರಿಯ ಹಿಡ್ಕೊಂಡು ಪ್ರಕೃತಿ ತನಕ ಚಿಂತಕರಿಗೆ ಅವಿದ್ಯಾರೋಪಿ ಕಾರಣ ದ್ವಾರ ಅಸಂಪ್ರಜ್ಞಾತ ಆಗಿರ್ತೈತಿ. ಇದು ಹೇಳ ಪರಂತು ಹಿಂಗೆ ತಿಳ್ಕೊಬೇಡ. ಯಾಕೆ ಅಸಂಪ್ರಜ್ಞಾತ ಹೇಳು ಪರವೈರಾಗ್ಯ ಅವಿದ್ಯ ಸಂಭವ ಇಲ್ಲ. ತಥಾ ವಾಯುಪ್ರಾಣದ 10 ಮನ್ವಂತರ ತನಕ ಆ ಅವತ್ತು ಇಂದ್ರಿಯ ಚಿಂತನ ಇರ್ತೈತೆ. ನಾನು ಇನ್ನಾದೆ ನನ್ನ ಚಿಂತನೆ ಮತ್ತು ಭೌತಿಕ ಪೂರ ಒಂದು 100 ಮನ್ವಂತರ ತನಕ ಅಲ್ಲಿ ತನಕ ಅಭಿಮಾನಿ, ಅಲ್ಲಿ ತನಕ ಸಹಸ್ರ ಮನ್ವಂತರ ತನಕ ಬೌದ್ಧ 10 ವರ್ಷದ ತನಕ ಅಲ್ಲಿ 10,000 ಮನ್ವಂತರ ತನಕ ಅಂತ ಅಲ್ಲಿ ದುಃಖ ಇಲ್ಲದೆ ಇರ್ತಾರೆ. ಆರಾಮ ಅಲ್ಲಿ ತನಕ ಉಪಯೋಗ ಮಾಡ್ತಾನೆ. ಅವ್ಯಕ್ತ ಚಿಂತನೆ ಪೂರ 1,00,000 ಮನ್ವಂತರ ತನಕ ನಿರ್ಗುಣ ಪುರುಷನಿಗೆ ಪ್ರಾಪ್ತ ಮಾಡುವಂಥ ಕಾಲದ ಸಂಖ್ಯಾನ ಹೇಳಿದ ಎಷ್ಟೋ ಏನು. ಇದು ವಾಕ್ಯ. ಈ ಕರ್ಮದೇವತೆ ಹೆಂಗೆ ಜ್ಞಾನ ಉತ್ಪನ್ನ ಆಗಿಲ್ಲ. ಯಾವ ಇಂದ್ರಿಯ ಉಪಾಸಕ ಅವನಿಗೆ ಆಪದ ಅವಸ್ಥೆ ಕಾಲದ್ದು ಈ ಕಾಲ ನೀ ಇಲ್ಲಿರಪ್ಪ ಅಂತ ಮಾಡಿ ಅದು ಆದಮೇಲೆ ನಿಶ್ಚಿತ ಆ ಇಂದ್ರಿಯ ಆದಿ ಚಿಂತನದ ಮಾತ್ರದಿಂದ ಅಸಂಪ್ರಜ್ಞಾತ ಬರೀ ಚಿಂತನೆ ಆಗುವುದಿಲ್ಲ. ತಥಾ ಒಮ್ಮೆ ಆಗುವಂಥ ವೃತ್ತಿ ಅಭಾವ ಅದೇ ಪ್ರಳಯ ಮರಣ ತನಕ ಆಗಿರ್ತೈತಿ. ಹಂಗೆ
ಅದು ಅತುಲ್ ಇರ್ ಅಪುರುಷಾರ್ಥವೂ ಕೂಡ ಇದೆ. ಇಂದ್ರಿಯದ ಉಪಾಸನೆ ಇಂದ್ರಿಯಾಧಿಕ ಅಭಿಮಾನಿ ಸೂರ್ಯ ಪದ ಪ್ರಾಪ್ತಿ ಮಾಡ್ಕೋತಾನೆ. ಆ ಫಲ ಅನ್ಯತ್ರ ಕೂಡ ಅಲ್ಲೇ ಹೇಳ್ಯಾರಪ್ಪ. ಹಿಂಗೆ ಅಲ್ಲೇ ಎಲ್ಲೇ ವಿದೇಹ ಪ್ರಕೃತಿಯಲ್ಲೇ ಆ ಸ್ವರೂಪ ತೋರ್ಸ್ಯಾರೋ ಅದ್ರ ಸಂಬಂಧಗಳು ನಾವು ಭೂಮಿಕಾರು ಷಡ್ ದರ್ಶನ ಸಂಬಂಧ ಅಲ್ಲೇ ನೋಡಿಯಪ್ಪ. ಈಶ್ವರವಾದ ಅದು ಅಲ್ಲೇ ಹೇಳಿ ಇಲ್ಲಿ ಪುನಃ ವಿಚಾರ ಮಾಡುವಂಥ ಅವಶ್ಯಕತೆ ಅದೇ ಹೇಳಿದ್ವಿ. ಭವ ಇದರರ್ಥ ಜನ್ಮ ಅಥವಾ ಯಾ ಸೂತ್ರಕಾರ ಭಾಷ್ಯಕಾರ ಅಭಿಪ್ರಾಯ ಇದು ಸರಿ. ಕಿಂತು ಯಾವ ದೇವ ವಿಶೇಷ ದೇವಲೋಕ ಅಸಂಪ್ರಜ್ಞಾ ಸಮಿತಿ ಭಾವ ಪ್ರತ್ಯಂತೇಶರು ದೇವಲೋಕ ಸಮಾಧಿಯಿಂದ ಮನುಷ್ಯ ಲೋಕದ ಸಮಾಧಿ ತನಕ ಆ ಸಂಗತಿ ಇರುವುದಿಲ್ಲದೆ ಅದಕ್ಕೆ ಅಲ್ಲೇ ತೋರ್ಸ್ಯಾರಪ್ಪ. ಈ ಲೋಕಗಳು ಯೋಗ ಅಸಂಪ್ರಜ್ಞ ಸಮಾಧಿಯ ಬಹುಪ್ರತ್ಯ ಅಂತಾರಪ್ಪ. ಭಗವಂತ ಕೃಷ್ಣ ಗೀತೆಗಳು ಕೂಡ ಇದನ್ನು ಹೇಳ ಹೆಂಗೆ ಸೂಕ್ತವಾಗಿ ಅನ್ಯ ಎಲ್ಲ ಮಾತನ್ನು ವಾಚಸ್ಪತಿ ಮಿಶ್ರರು ಕೂಡ ಸಮೀಕ್ಷೆ ಮಾಡ. ಅಲ್ಲೇ ಹಿಂದಿನ ಸೂತ್ರಗಳು ವಿದೇಹ ಮತ್ತು ಪ್ರಕೃತಿಯ ಅಸಂಪ್ರಜ್ಞ ಸಮಾಧಿ ಜನ್ಮ ಸಿದ್ಧ ಆಯಿತು. ಯಾವಾಗ ಹಿಂದೆ ಮಾಡ್ಕೊತ ಬಂದಾನೆ ಈಗ ತೋರಿಸಿ ಮುಂದಿನ ಸೂತ್ರಗಳು ಸಾಧಾರಣ ಯೋಗಿ ಸಲುವಾಗಿ ಅದು ಉಪಾಯ ಏನಪ್ಪ ಅಂತ ಮುಂದಿನ ಸೂತ್ರ ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾಪೂರ್ವಕ ಇತರೆ ಸಾಮಾನ್ಯರಿಗೆ ಏನಪ್ಪ ಅದಕ್ಕೆ ಹೇಳ್ತಾರೆ. ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾಪೂರ್ವ ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾಪೂರ್ವ ಅಂದರೆ ಅಸಂಪ್ರಜ್ಞಾ ಇತರೆ ಗುರುನವರಿಗೆ ಏನು ವಿಧೇಯ